सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಶ್ರೀಮದ್ ಭಾಗವತ ಮಹಾಪುರಾಣದ 11ನೇ ಸ್ಕಂದ 22ನೇ ಅಧ್ಯಾಯ. ಇಲ್ಲಿ ತತ್ವಗಳ ಸಂಖ್ಯೆ ಹಾಗೂ ಪ್ರಕೃತಿ ಮತ್ತು ಪುರುಷ ಇವುಗಳನ್ನು ಕುರಿತು ವಿಶ್ಲೇಷಣೆ ಮಾಡಿರುವಂತಹದ್ದು. ಇಲ್ಲೂ ಕೂಡ ಆಲ್ಮೋಸ್ಟ್ ಉದ್ಧವ ಗೀತೆ, ಇಟ್ ಕಂಟಿನ್ಯೂಸ್. ಉದ್ಧವ ಕೀಪ್ಸ್ ಆಸ್ಕಿಂಗ್ ಸೋ ಮೆನಿ ಕ್ವಶನ್ಸ್. ಸೊ ಅಗೇನ್ ಇಟ್ ಇಸ್ ಎ ಡೈಲಾಗ್ ಬಿಟ್ವೀನ್ ಉದ್ಧವ ಅಂಡ್ ಪರಮಾತ್ಮ ಶ್ರೀಕೃಷ್ಣ. ಆ್ಯಂಡ್ ಹಿಯರ್ ಪರಮಾತ್ಮ ಶ್ರೀಕೃಷ್ಣ ಈ ತತ್ವಗಳ ಸಂಖ್ಯೆ ಅಂತಂದಾಗ ಉದ್ಧವನ ಮನಸ್ಸಿನಲ್ಲಿ ಬಹಳ ಗಂಭೀರವಾದಂತಹ ಅನುಮಾನ ಉಂಟಾಗಿರುತ್ತೆ. ಪರಮಾತ್ಮ ಒಂದು ಬಾರಿ ಹೇಳಿರ್ತಾನೆ, ನೀನು ಫಿಲಾಸಫೀಸ್ ಈ ತತ್ವಗಳು ಅಂತ ಹೇಳಿದಾಗ ಪ್ರಕೃತಿ ಮತ್ತು ಪುರುಷ ಈ ಒಂದು ತತ್ವವನ್ನು ನೀನು ಯು ಹ್ಯಾವ್ ಟು ಸ್ಟಡಿ, ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಇಟ್ ಈಸ್ ಎ ಮೋಕ್ಷ ಸಾಧನ. ಸೊ ಅದರಿಂದ ಇದನ್ನು ನೀನು ಚೆನ್ನಾಗಿ ತಿಳ್ಕೋಬೇಕು ಅಂತ ಪರಮಾತ್ಮ ಒಂದ್ಸಲಿ ಹಿಂಟ್ ಕೊಟ್ಟಿರ್ತಾನೆ ಉದ್ಧವನಿಗೆ. ಸೊ ಈ ಪ್ರಕಾರದಲ್ಲಿ ಉದ್ಧವ ಇವುಗಳನ್ನು ತಿಳ್ಕೋಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅವನಿಗೆ ಗೊತ್ತಾಗುತ್ತೆ ತತ್ವಗಳ ಸಂಖ್ಯೆ ಅಂತ ಹೇಳಿದಾಗ ಈ ವಿಚಾರದಲ್ಲಿ ಅನೇಕ ಜ್ಞಾನಿಗಳು, ನಾಟ್ 1 or 2, ಅನೇಕ ಜ್ಞಾನಿಗಳು ಅವರು ಕಂಡುಕೊಂಡಂತಹ ಸತ್ಯವನ್ನು ಆಧರಿಸಿ ಆ ಪ್ರಕಾರ ಒಟ್ಟು ತತ್ವಗಳು ಇಷ್ಟು ಮಾತ್ರ ಅಂತ ಹೇಳಿರ್ತಾರೆ. ಸೊ ಇವನಿಗೆ ಒಟ್ಟು ತತ್ವಗಳು ಎಷ್ಟು ಅನ್ನುವಂತಹದ್ದು ಉದ್ಧವನ ಮನಸ್ಸಿನಲ್ಲಿ ಬಹಳ ದೊಡ್ಡ ಅನುಮಾನವನ್ನು ಹುಟ್ಟುಹಾಕುತ್ತೆ. ಸೊ ಅವನು ಪರಮಾತ್ಮನನ್ನೇ ಕೇಳ್ತಾನೆ. ಸೊ ಇಲ್ಲಿ ಪ್ರಕೃತಿ ಮತ್ತು ಪುರುಷ ಅಂತ ಹೇಳಿದಾಗ ಇಲ್ಲಿರುವಂತಹ ಒಟ್ಟು ತತ್ವಗಳು ಎಷ್ಟು, ಈ ವಿಚಾರದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಾ ಇದ್ದಾರೆ. ನಾನು ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಸೊ ಈ ವಿಚಾರದಲ್ಲಿ ನನಗೆ ನೀನೇ ಬೆಳಕು ಚೆಲ್ಲಬೇಕು. ಸೊ ಯು ಹ್ಯಾವ್ ಟು ಕ್ಲಾರಿಫೈ ಮೈ ಡೌಟ್ಸ್. ಸೊ ಉದ್ಧವ ಈ ರೀತಿ ಕೇಳಿರ್ತಾನೆ. ಪರಮಾತ್ಮ ಶ್ರೀಕೃಷ್ಣ ಬಹಳ ತಾಳ್ಮೆಯಿಂದ ಉದ್ಧವನ ಪ್ರತಿ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟಿದ್ದಾನೆ. ಅದರಂತೆ ಈಗಲೂ ಕೂಡ ಅವನು ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಅನೇಕ ಉದಾಹರಣೆಗಳನ್ನೆಲ್ಲ ಕೊಟ್ಟಿದ್ದಾನೆ ಪರಮಾತ್ಮ.
ನೋಡು, ತತ್ವಗಳ ಸಂಖ್ಯೆ ಅಂತ ಹೇಳಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿರುವಂತಹದ್ದು ಸತ್ಯ. ಸೊ ಎಲ್ಲ ತತ್ವಜ್ಞಾನಿಗಳ ಪ್ರಕಾರ ಅವರು ಎಷ್ಟು ತತ್ವಗಳಿದೆ ಅನ್ನುವಂತಹದ್ದನ್ನು ಹೇಳಿದರೆ ಅವುಗಳನ್ನೇ ಮತ್ತೆ ಪರಮಾತ್ಮ ಅವುಗಳನ್ನೇ ನೀನು ನಿಜ ಅಂತ ನೀನು ಪರಿಗಣಿಸು. ಹಿ ಈಸ್ ರೆಸ್ಪೆಕ್ಟಿಂಗ್ ಆಲ್ ದ ಬ್ರಾಹ್ಮಿನ್ಸ್. ಹಿಯರ್ ಬ್ರಾಹ್ಮಿನ್ಸ್ ಅಂತಂದರೆ ಈ ಒಂದು ತತ್ವಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿರುವಂತಹ ಅಧ್ಯಯನಶೀಲರನ್ನು ಕುರಿತು ಪರಮಾತ್ಮ ಶ್ರೀಕೃಷ್ಣ ಬ್ರಾಹ್ಮಣರು ಅಂತ ಹೇಳಿದ್ದಾನೆ. ಸೊ ಬ್ರಾಹ್ಮಣ ಮೀನ್ಸ್ ಬ್ರಹ್ಮಜ್ಞಾನವನ್ನು ತಿಳಿದಂತಹ ಈ ತತ್ವಜ್ಞಾನಿಗಳು ಒಟ್ಟು ತತ್ವಗಳು ಎಷ್ಟು ಅನ್ನುವಂತಹದ್ದನ್ನು ತಾವು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ. ಅದರ ಪ್ರಕಾರ ಅವರು ಎಷ್ಟು ಇದೆ ಅನ್ನುವಂತಹ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ದಟ್ ಈಸ್ ಕರೆಕ್ಟ್. ಈ ವಿಚಾರದಲ್ಲಿ ನಾನೇನು ಹೇಳಲಿ? ಯಾಕೆ ಅಂತಂದರೆ ಇದರ ಬಗ್ಗೆ ನಾನು ವಿಚಾರ ಮಾಡಿಲ್ಲ, ನನಗೆ ಅನುಭವ ಆಗಿಲ್ಲ. ಆದರೆ ಈ ಬ್ರಾಹ್ಮಣರಿಗೆ ಇದೆಲ್ಲ ಅನುಭವ ಆಗಿದೆ. ಅವರು ಇವೆಲ್ಲವನ್ನು ಕುರಿತು ಗಂಭೀರವಾಗಿ ಚಿಂತನೆಯನ್ನು ಮಾಡಿದ್ದಾರೆ, ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಅವ್ರು ಏನು ಹೇಳ್ತಾ ಇದ್ದಾರೆ ದಟ್ ಈಸ್ ಕರೆಕ್ಟ್. ಸೊ ನೀನು ಯಾವುದನ್ನು ನೀನು ನಿರಾಕರಿಸುವಂತಹದ್ದು ಬೇಡ, ಎಲ್ಲವನ್ನ ನೀನು ಪರಿಗಣಿಸು. ಸೊ ಈ ರೀತಿ ಹೇಳಿರ್ತಾನೆ. ಸೊ ಎಲ್ಲವನ್ನ ನೀನು ತಿಳ್ಕೊಂಡಾಗ ಯು ಗೆಟ್ ಎನ್ ಐಡಿಯಾ ಅಬೌಟ್ ದಿ ಫಿಲಾಸಫಿ ಆ್ಯಂಡ್ ಕ್ರಿಯೇಷನ್. ನಿನಗೂ ಕೂಡ ಒಂದು ಐಡಿಯಾ ಬರುತ್ತೆ. ಮತ್ತು ಈ ವಿಚಾರದಲ್ಲಿ ಪ್ರತಿಯೊಬ್ಬರೂ ಕೂಡ ಹೇ ಉದ್ದವ, ಅವರವರ ಮೂಗಿನ ನೇರಕ್ಕೆ ಮಾತನಾಡಿದ್ದಾರೆ. ಯಾರಿಗೂ ಕೂಡ ಆ್ಯಕ್ಚುಲ್ ಆಗಿ ದೇವರು ಅಂತಂದ್ರೆ ಏನು ಅನ್ನುವಂತಹದ್ದನ್ನು ಗೊತ್ತಿಲ್ಲ, ತಿಳ್ಕೊಂಡಿಲ್ಲ ಅವರು. ಇಲ್ಲ ಅವ್ರ ಮನಸ್ಸಿಗೆ ಬರುತ್ತೆ ಆ ರೀತಿನಲ್ಲೇ ಮಾತನಾಡ್ತಾರೆ. ದೇವರು ಅಂತಂದ್ರೆ ಏನು ಅನ್ನೋದು ಗೊತ್ತಿಲ್ಲ, ಕ್ರಿಯೇಷನ್ ಅಂತಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಎಲ್ಲವನ್ನ ಒಂದು ರೀತಿನಲ್ಲಿ ತಮಗೆ ಏನು ತೋಚುತ್ತೆ ಅದನ್ನೇ ಅವರು ಹೇಳ್ತಾ ಇದ್ದಾರೆ. ಆಲ್ ಆಫ್ ದೆಮ್ ಆರ್ ಆ್ಯಕ್ಚುಲಿ ಇನ್ ಎ ವೇ ದೇ ಆರ್ ಬ್ಲೈಂಡ್. ಸೊ ದೇ ಆರ್ ಬ್ಲೈಂಡ್ ಓನ್ಲಿ ಆ್ಯಂಡ್ ದೇ ಆಲ್ ಹ್ಯಾವ್ ಬ್ಲೈಂಡ್ ಐಡಿಯಾ ಅಬೌಟ್ ಇಟ್. ಸೊ ಅವರವರ ದೃಷ್ಟಿಕೋನದ ಪ್ರಕಾರ ಅವರು ಹೇಳಿರುವಂತಹದ್ದು. ಸೊ ಅದರಿಂದ ಅವರ ಪ್ರಕಾರ ಇದು ಸತ್ಯ ಆಗಿರೋದರಲ್ಲಿ ಅನುಮಾನ ಇಲ್ಲ. ಇಷ್ಟು ಹೇಳಿ ಪರಮಾತ್ಮ ಉದ್ದವನಿಗೆ ಬಿಡ್ತಾನೆ. ಸೊ ನೀನು ವಿಚಾರ ಮಾಡು ಅನ್ನೋ ರೀತಿಯಲ್ಲಿ ಪರಮಾತ್ಮ ಉದ್ದವನಿಗೆ ಹೇಳ್ತಾನೆ. ಪರಮಾತ್ಮ ಸುಮ್ಮನಾಗ್ತಾನೆ. ಬಟ್ ಉದ್ದವ ಮತ್ತೆ ಪ್ರಶ್ನೆ ಮಾಡ್ತಾನೆ. ಸೊ ಉದ್ಧವ ಉವಾಚ, ಉದ್ದವ ಮತ್ತೆ ಪ್ರಶ್ನೆ ಮಾಡ್ತಾನೆ. ಪ್ರಕೃತಿ ಪುರುಷಶ್ಚೋಗೌ ಯದ್ಯಾಪ್ಯತ ವಿಲಕ್ಷಣೌ ಅನ್ಯೋನ್ಯಾಪಾಶ್ರಯೇತ್ ಕೃಷ್ಣ ದೃಶ್ಯತೆ ನ ವಿಧಾತಯೋಹು. ಹೇ ಪರಮಾತ್ಮ, ಪ್ರಕೃತಿ ಮತ್ತು ಪುರುಷ ಅಂತ ಹೇಳಿದಾಗ ಅವರಿಬ್ಬರೂ ಕೂಡ ಸ್ವರೂಪತಃ ಬೇರೆ ಬೇರೆ ರೀತಿಯಲ್ಲಿ ಕಂಡು ಬರ್ತಾರೆ. ಅವರಿಬ್ಬರು ಕೂಡ ಭಿನ್ನ ಭಿನ್ನವಾಗಿದ್ದಾರೆ. ಆದರೂ ಕೂಡ ಅವರಿಬ್ಬರಲ್ಲಿ ಇರುವಂತಹ ಒಂದು ಭೇದ ಅಷ್ಟು ಸುಲಭವಾಗಿ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನನ್ನ ಬುದ್ಧಿಮಟ್ಟಕ್ಕೆ ಅದು ತಿಳಿದು ಬರ್ತಾ ಇಲ್ಲ. ನಾನು ಅದನ್ನು ಗುರುತಿಸೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಗುರುತಿಸೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಕಾರಣ ಅವರಿಬ್ಬರು ಕೂಡ ಒಂದು ರೀತಿಯಲ್ಲಿ ಭಿನ್ನ ಭಿನ್ನವಾಗಿದ್ದಾರೆ ಅಂತ ಹೇಳಿದ್ರು ಕೂಡ ಅವರಿಬ್ಬರು ಪರಸ್ಪರ ಸೇರಿಕೊಂಡಿದ್ದಾರೆ. ಪ್ರಕೃತಿಯಲ್ಲಿ ಪುರುಷ ಇದ್ದಾನೆ, ಪುರುಷನಲ್ಲಿ ಪ್ರಕೃತಿ ಇದೆ. ಸೊ ಪ್ರಕೃತಿ ಅಭಿನ್ನದಂತೆ ಪ್ರಕೃತಿ ಮತ್ತು ಪುರುಷ ಅನ್ನುವಂತಹದ್ದು ಮೂಲತಃ ಭಿನ್ನ ಅಂತ ಹೇಳಿದ್ರು, ಇಲ್ಲಿ ಅಭಿನ್ನದಂತೆ ಒಬ್ಬರಲ್ಲಿ ಒಬ್ಬರು ಸೇರ್ಕೊಂಡಿದ್ದಾರೆ. ಸೊ ಈ ಕಾರಣದಿಂದ ಅವರಿಬ್ಬರಲ್ಲಿ ಇರುವಂತಹ ವ್ಯತ್ಯಾಸವನ್ನು ನಾನು ಗುರುತಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರಕೃತವು ಲಕ್ಷ್ಯತೆ ಹ್ಯಾತ್ಮ ಪ್ರಕೃತಿಶ್ಚ ತಥಾತ್ಮನಿ ಏವಮ್ಮೆ ಪುಂಡರೀಕಾಕ್ಷ ಮಹಾಂತಂ ಸಂಶಯಂ ಹೃದಿ ಚೇತು ಮರ್ಹಸಿ ಸರ್ವಜ್ಞ ವಚೋಭಿರ್ನಯ ನೈಪುಣ್ಯೈ. ಸೊ ಮತ್ತೆ ಪರಮಾತ್ಮನನ್ನೇ ಕೇಳ್ಕೊತಾ ಇದ್ದೇನೆ ಉದ್ಧವ. ಅವರಿಬ್ಬರಲ್ಲಿ ಇರುವಂತಹ ಒಂದು ವ್ಯತ್ಯಾಸ, ಭಿನ್ನತೆ ಅಥವಾ ಅಭಿನ್ನತೆ, ಅದು ಏನು ಬೇಕಾದ್ರೂ ಆಗಿರ್ಬೋದು, ಅದು ನನ್ನ ಗಮನಕ್ಕೆ ಬರ್ತಾ ಇಲ್ಲ. ನನ್ನ ಹೃದಯ ಮತ್ತು ಬುದ್ಧಿ ಅವುಗಳನ್ನು ಗುರುತಿಸ್ತಾ ಇಲ್ಲ. ಸೊ ಐ ಆಮ್ ನಾಟ್ ಏಬಲ್ ಟು ಕಮ್ ಟು ಒನ್ ಪರ್ಟಿಕ್ಯುಲರ್ ಕನ್ಕ್ಲೂಷನ್.
They both appear as one and the same, and at the same time they appear different from each other. ಸೊ ನನ್ನಲ್ಲಿ ಇಂತಹ ಒಂದು ಸಂದೇಹ ಇರೋದರಿಂದ ಈ ನನ್ನ ಸಂದೇಹವನ್ನು ಕೇವಲ ನೀನು ಮಾತ್ರ ನಿವಾರಿಸೋದಕ್ಕೆ ಸಾಧ್ಯ. ಹೇ ಪುಂಡರೀಕಾಕ್ಷ, ಉದ್ಧವ ಪರಮಾತ್ಮನನ್ನು, ಅವನಿಗೆ ಉತ್ತರ ಬೇಕು ಉದ್ಧವನಿಗೆ. ಸೊ ಪರಮಾತ್ಮನನ್ನು ಪುಂಡರೀಕಾಕ್ಷ, ಪರಮಾತ್ಮನನ್ನು ಹಿ ಈಸ್ ಪ್ರೈಸಿಂಗ್. ನೀನು ಪುಂಡರೀಕಾಕ್ಷ, ನೀನು ಕಮಲನಯನ, ಯು ಆರ್ ವೆರಿ ಫ್ರೆಶ್, ಯು ಆರ್ ವೆರಿ ಅಲರ್ಟ್. ಕಣ್ಣನ್ನು ನೋಡ್ಬಿಟ್ಟು ಹೇಳೋವಂತಹದ್ದು ಯು ಆರ್ ವೆರಿ ಅಲರ್ಟ್ ಅಂತ. ಸೊ ಯು ಆರ್ ವೆರಿ ಅಲರ್ಟ್ ಪುಂಡರೀಕಾಕ್ಷ. ಯು ಆರ್ ಸರ್ವಜ್ಞ, ಯು ಆರ್ ದಿ ನೋರ್ ಆಫ್ ಎವ್ರಿಥಿಂಗ್, ಯು ಆರ್ ಸರ್ವಜ್ಞ. ನೀನು ಸರ್ವಜ್ಞನಾಗಿರೋದ್ರಿಂದ ನೀನು ತುಂಬ ಚೆನ್ನಾಗಿ ಮಾತನಾಡ್ತೀಯ ಕೃಷ್ಣ. ಆದುದರಿಂದ ನಿನ್ನ ಯುಕ್ತಿಯುಕ್ತ ವಾಣಿಯಿಂದ, ಉತ್ತಮವಾದ ಮಾತುಗಳಿಂದ ನನಗೆ ಈ ವಿಷಯದಲ್ಲಿ ಜ್ಞಾನವನ್ನು ನೀನು ಹಂಚು, ನನಗೆ ಜ್ಞಾನವನ್ನು ಕೊಡು. ನನಗೆ ತುಂಬ ಡೌಟ್ ಇದೆ ಇದರ ಬಗ್ಗೆ, ನನಗೆ ಗೊತ್ತಾಗ್ತಾ ಇಲ್ಲ ಪರಮಾತ್ಮ. ಹೇ ಪುಂಡರೀಕಾಕ್ಷ, ಕಮಲನಯನ, ನಾನು ನಿನ್ನನ್ನು ನಂಬಿದ್ದೀನಿ ಬಿಕಾಸ್ ಯು ಆರ್ ಸರ್ವಜ್ಞ. ನಿನ್ನನ್ನು ಹೊರತುಪಡಿಸಿದ್ರೆ ಬೇರೆಯವರು ಈ ವಿಚಾರದಲ್ಲಿ ನನ್ನ ಅನುಮಾನವನ್ನು ಪರಿಹಾರ ಮಾಡ್ತಾರೆ ಎನ್ನುವಂತಹ ನಂಬಿಕೆ, ದೃಢವಾದ ನಂಬಿಕೆ ನನಗಿಲ್ಲ. ಬಟ್ ನಿನ್ನಲ್ಲಿ ದೃಢತೆ ಇದೆ. ಯಾಕೆ ಅಂತಂದರೆ ನೀನು ನಿನ್ನ ಒಂದು ಯುಕ್ತಿಯುಕ್ತವಾದ ಮಾತುಗಳು ನನ್ನ ಮನಸ್ಸು ಮತ್ತು ಬುದ್ಧಿಯನ್ನು ತಲುಪುತ್ತೆ ಅದು. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ಯು ಸೇ. ಸೊ ಯು ಸ್ಪೀಕ್ ಔಟ್ ದಿ ಟ್ರೂತ್. ಹೇ ಪರಮಾತ್ಮ, ಈ ವಿಚಾರದಲ್ಲಿ ನಿನಗಿಂತ ಚೆನ್ನಾಗಿ ಯಾರಿಗೂ ಈ ಜ್ಞಾನವನ್ನು ಕೊಡೋದಕ್ಕೆ ಬರೋದಿಲ್ಲ. ಬಿಕಾಸ್ ಯು ಆರ್ ಸರ್ವಜ್ಞ. ಸರ್ವಜ್ಞ ಯಾರು ಅಂತಂದರೆ ಅದು ಕೇವಲ ನೀನು ಮಾತ್ರ, ಇನ್ಯಾರು ಸರ್ವಜ್ಞ ಇಲ್ಲ. ಅದರಿಂದ ನಾನು ಇನ್ನೊನ್ನೇ ಕೇಳ್ಕೊತಾ ಇದ್ದೀನಿ. ತ್ವತ್ತೋ ಜ್ಞಾನಂ ಹಿ ಜೀವಾನಾಂ ಪ್ರಮೋಷಸ್ತೇತ್ರ ಶಕ್ತಿತಃ ತ್ವಮೇವ ಹ್ಯಾತ್ಮ ಮಾಯೆಯ ಗತಿಂ ವೇತ್ತ ನ ಚಾಪರಃ. ಹೇ ಭಗವಂತ, ಇಲ್ಲಿ ಕೇವಲ ನಾನು ಮಾತ್ರ ಇಲ್ಲಿ ಈ ಥರ ನಿನ್ನನ್ನು ಗೋಳು ಹಾಕೋತಾ ಇದ್ದೀನಿ ಅಂತ ತಿಳ್ಕೊಬೇಡ. ಇನ್ಫ್ಯಾಕ್ಟ್ ಈ ಜಗತ್ತಿನಲ್ಲಿ ಎವ್ರಿ ಜೀವ ಟು ಅಟೈನ್ ಜ್ಞಾನ ಹಿ ಈಸ್ ಡಿಪೆಂಡಿಂಗ್ ಆನ್ ಯು. ಸೊ ಭಗವಂತ, ಇಲ್ಲಿ ಲೋಕದಲ್ಲಿ ಜೀವಗಳಿಗೆ ಜ್ಞಾನ ಸಿಗ್ತಾ ಇರುವಂತಹದ್ದು ನಿನ್ನ ಕೃಪೆಯಿಂದ, ನಿನ್ನ ಅನುಗ್ರಹದ ಕಾರಣದಿಂದ. ಸೊ ನಿನ್ನ ವಿದ್ಯಾಶಕ್ತಿಯ ಮೂಲಕ ಜೀವಿಗಳು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ಬಿಕಾಸ್ ಆಫ್ ಯುವರ್ ಅವಿದ್ಯಾಶಕ್ತಿ. ಸಿ ಉದ್ಧವ ಈಸ್ ಟೆಲಿಂಗ್ ಪರಮಾತ್ಮ, ನೀನು ವಿದ್ಯಾಶಕ್ತಿ ಆ್ಯಂಡ್ ಅವಿದ್ಯಾಶಕ್ತಿ ಎರಡೂ ಕೂಡ ನಿನ್ನಲ್ಲೇ ಇದೆ. ನಿನ್ನಲ್ಲಿರುವಂತಹ ವಿದ್ಯಾಶಕ್ತಿಯ ಕಾರಣದಿಂದ ನೀನು ಎಲ್ಲರನ್ನು ಅನುಗ್ರಹ ಮಾಡ್ತಾ ಇದೆಯಾ. ಲೋಕದಲ್ಲಿ ಜೀವಿಗಳು ಅಂತಂದರೆ ಎಲ್ಲ ಜೀವಗಳು ಕೂಡ ಜ್ಞಾನ ಬೇಕು ಅಂತಂದರೆ ನಿನ್ನ ವಿದ್ಯಾಶಕ್ತಿಯಿಂದ ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ, ಪಡ್ಕೋತಾ ಇದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ. ಟು ದಟ್ ಎಕ್ಸ್ಟೆಂಟ್ ನೀನು ಯು ಆರ್ ಎ ಕಾರುಣ್ಯ ಮೂರ್ತಿ. ನಿನ್ನ ಒಂದು ವಿದ್ಯಾಶಕ್ತಿಯಿಂದ ನೀನು ಅವರೆಲ್ಲರಿಗೂ ಹಂಚ್ತಾ ಇದೆಯಾ. ಸೊ ದಟ್ ಈಸ್ ಯುವರ್ ವಿದ್ಯಾಶಕ್ತಿ. ಸೊ ವಿದ್ಯಾಶಕ್ತಿಯಿಂದ ಪ್ರತಿಯೊಬ್ಬ ಜೀವಿಗೂ ಕೂಡ ಅವನು ಇಷ್ಟಪಟ್ಟಲ್ಲಿ ಅವನು ಶ್ರಮವನ್ನು ಹಾಕಿದಾಗ ಅವನಿಗೆ ಜ್ಞಾನ ಸಿಗೋ ಹಾಗೆ ನೀನು ಮಾಡ್ತಾ ಇದೆಯಾ. ದಟ್ ಈಸ್ ಯುವರ್ ವಿದ್ಯಾಶಕ್ತಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಗೇನ್ ಬಿಕಾಸ್ ನಿನ್ನಲ್ಲಿ ಅವಿದ್ಯಾಶಕ್ತಿ ಕೂಡ ಇದೆ. ಸೊ ನಿನ್ನಲ್ಲಿರುವಂತಹ ಅವಿದ್ಯಾಶಕ್ತಿಯಿಂದ ಅವರುಗಳ ಜ್ಞಾನದಲ್ಲಿ ಅನೇಕ ಸಂದರ್ಭಗಳಲ್ಲಿ ದೋಷ ಉಂಟಾಗುತ್ತೆ. ಇಟ್ಸ್ ಒಂದು ರೀತಿಯಲ್ಲಿ ಪರಮಾತ್ಮ ಇಟ್ ಈಸ್ ಯು ಅಲೋನ್ ಅನ್ನೋದನ್ನು ಹೇಳೋದಕ್ಕೆ ಉದ್ಧವ ಈ ರೀತಿ ಹೇಳ್ತಿದ್ದಾನೆ. ಕೇವಲ ನಿನ್ನಿಂದ ಮಾತ್ರ ಇದು ಸಾಧ್ಯ ಅನ್ನೋದಕ್ಕೆ ಪರಮಾತ್ಮನಿಗೆ ಅವನು ಹೇಳ್ತಾ ಇದ್ದಾನೆ. ಸಿ ನೀನು ಮನಸ್ಸು ಮಾಡಿದ್ರೆ ನೀನು ಎಲ್ಲರಿಗೂ ಜ್ಞಾನವನ್ನು ಕೊಡ್ತೀಯ. ಬಿಕಾಸ್ ಯು ಹ್ಯಾವ್ ದಟ್ ಪವರ್, ವಿದ್ಯಾಶಕ್ತಿ ದಟ್ ಈಸ್ ದೇರ್ ಇನ್ ಯು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವೆನೆವರ್ ಎ ಜೀವ ಅವನ ಸಂಪಾದನೆ ಯಾವುದು ಜ್ಞಾನ ಸಂಪಾದನೆಯಲ್ಲಿ ಏನಾದರೂ ದೋಷ ಇದೆ ಅಂತಂದರೆ ಅಗೇನ್ ಇಟ್ ಈಸ್ ಬಿಕಾಸ್ there is also a power called avidya shakti. Even you are the master of that avidya shakti also. ನಿನ್ನಲ್ಲಿ ವಿದ್ಯಾಶಕ್ತಿನೂ ಇದೆ, ಅವಿದ್ಯಾಶಕ್ತಿ ಇದೆ. ವಿದ್ಯಾಶಕ್ತಿಯಿಂದ ಜ್ಞಾನ ಸಿಗೋ ಹಾಗೆ ಮಾಡ್ತೀಯ, ಅವಿದ್ಯಾಶಕ್ತಿಯ ಕಾರಣದಿಂದ ಅದೇ ಜ್ಞಾನದಲ್ಲಿ ದೋಷ ಇರೋ ಹಾಗೆ ಕೂಡ ನೀನು ಮಾಡ್ತೀಯ. ಸೊ ಎರಡೂ ಕೂಡ ನಿನ್ನದೇ ಪವರ್.
ಸೊ ನಿನ್ನ ಆತ್ಮಸ್ವರೂಪಣೆ, ಇಟ್ ಈಸ್ ಮಾಯಾ. ನಿನ್ನ ಆತ್ಮಸ್ವರೂಪ ಹೇಗಿದೆ ಅಂತಂದರೆ ಅಷ್ಟು ಸುಲಭವಾಗಿ ಅರ್ಥ ಆಗುವುದಿಲ್ಲ. ಇಟ್ ಈಸ್ ಮಾಯಾ. ಅಂಡ್ ಅಗೇನ್ ಮಾಯೆಯ ವಿಚಿತ್ರ ಗತಿಯನ್ನು ನಿನ್ನನ್ನು ಹೊರತುಪಡಿಸಿದ್ರೆ ಇನ್ಯಾರಿಗೂ ಆ ಮಾಯೆಯ ಗತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸಿ, ಒಂದು ಕಡೆ ವಿಷ್ಣು ಪುರಾಣದಲ್ಲಿ ಈ ಒಂದು ಪರಮಾತ್ಮನ ಆ ಒಂದು ಮಾಯೆ ಅದು ಹೇಗಿರುತ್ತೆ ಅಂತಂದ್ರೆ ಯಾರು ಕೂಡ ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಯು ಆರ್ ಮಾಯಾಪತಿ. ಅಗೇನ್ ನಿನ್ನ ಆಶ್ರಯಕ್ಕೆ ಯಾರು ಬರ್ತಾರೆ, ಯಾರು ನಿನ್ನಲ್ಲಿ ಶರಣಾಗ್ತಾರೆ, ಅವರು ಮಾಯೆಯಿಂದ ತಪ್ಪಿಸ್ಕೋಬಹುದು. ದಟ್ ಮೀನ್ಸ್ ಯು ಆರ್ ಮಾಯಾಪತಿ. ನಿನ್ನನ್ನು ಬಿಟ್ಟರೆ ಇನ್ಯಾರಿಗೂ ಅದು ಸಾಧ್ಯವೇ ಇಲ್ಲ ಅನ್ನುವಂತಹದ್ದನ್ನು ಹೇಳ್ತಾ ಇರುವಂತಹದ್ದು. ಹೀಗೆ ಇಲ್ಲಿ ಉದ್ಧವ ಹೇಳ್ತದಾನೆ, ನಿನ್ನ ಆತ್ಮಸ್ವರೂಪಿಣಿ ಹೇಗಿದೆ ಅಂತಂದರೆ ದಟ್ ಇಟ್ ಸೆಲ್ಫ್ ಈಸ್ ಮಾಯಾ. ಅಂಡ್ ಆ ಮಾಯೆಯ ಗತಿಯನ್ನು ಕೇವಲ ನೀನು ಮಾತ್ರ ಅರ್ಥ ಮಾಡ್ಕೋತೀಯ. ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ಯು. ಆ ಮಾಯೆಯ ಗತಿ ಅದು ಎಲ್ಲಿದೆ, ಹೇಗಿದೆ, ಎಲ್ಲಿಗೆ ಹೋಗ್ತಾ ಇದೆ, ಏನು ಮಾಡ್ತಾ ಇದೆ, ಅದೆಲ್ಲದರ ಮೇಲೆ ನಿನ್ನ ಹಿಡಿತಾ ಇದೆ. ಸೊ ದಟ್ ಈಸ್ ವೈ ಯು ಆರ್ ಮಾಯಾಪತಿ. ಯು ಆರ್ ದಿ ಕಂಟ್ರೋಲರ್, ಆರ್ ಯು ಆರ್ ದಿ ಓನರ್, ಯು ಆರ್ ದಿ ಯಜಮಾನ ಆಫ್ ದಿಸ್ ಮಾಯಾ. ಸೊ ಅದರಿಂದ ಈಗ ನನ್ನಲ್ಲಿ ಇಂತಹ ಸಂದೇಹಗಳು ಇರೋದ್ರಿಂದ ಇದಕ್ಕೆ ಕೇವಲ ನೀನು ಮಾತ್ರ ಉತ್ತರ ಕೊಡೋದಕ್ಕೆ ಸಾಧ್ಯ. ಈ ವಿಚಾರದಲ್ಲಿ ಯು ಆರ್ ದಿ ಸಮರ್ಥ, ಇನ್ಯಾರಿಂದನೂ ಇದು ಸಾಧ್ಯ ಇಲ್ಲ. ಹೀಗೆ ಈವನ್ ಆಫ್ಟರ್ ಉದ್ಧವ ಕೇಳಿರುವಂತಹ ಪ್ರಶ್ನೆಗಳಿಗೆ ಪರಮಾತ್ಮ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟು ಎಲ್ಲವನ್ನ ತಿಳಿಸಿದ ನಂತರ ಕೂಡ ನೀನು ಈ ವಿಚಾರದಲ್ಲಿ ಜ್ಞಾನಿಗಳು ಯಾವ್ಯಾವ ರೀತಿಯಲ್ಲಿ ಹೇಳಿದರೆ ಅವೆಲ್ಲವನ್ನ ನೀನು ಸ್ವೀಕರಿಸು. ಒಬ್ಬರು 5 ತತ್ವಗಳು ಅಂತ ಹೇಳಿದ್ರೆ ಅದನ್ನು ಯು ಅಕ್ಸೆಪ್ಟ್ ಇಟ್, ಡೋಂಟ್ ರಿಜೆಕ್ಟ್. ಯಾರಾದರೂ ಇಲ್ಲ ಅದು 28 ತತ್ವಗಳಿಂದ ಅಂತಂದರೆ ಅಗೇನ್ ಯು ಅಕ್ಸೆಪ್ಟ್ ಇಟ್, ಡೋಂಟ್ ರಿಜೆಕ್ಟ್. ಬಿಕಾಸ್ 28 ತತ್ವಗಳಿದೆ ಅಂತ ಅವನು ಹೇಳಬೇಕಾದ್ರೆ ಆ 28 ತತ್ವಗಳ ಅನುಭವ ಅವನಿಗಾಗಿದೆ. ಅಥವಾ ಕೇವಲ 5 ತತ್ವಗಳು ಅಂತ ಅವನು ಹೇಳ್ತಾ ಇದ್ದಾನೆ ಅಂತಂದರೆ ಅವನಿಗೆ ಕೇವಲ 5 ತತ್ವಗಳ ಅನುಭವ ಆಗಿದೆ. ಯಾಕೆ ಅವರಿಬ್ಬರಲ್ಲಿ ಈ ರೀತಿ ಒಬ್ಬನಿಗೆ 5 ತತ್ವಗಳು ಇನ್ನೊಬ್ಬನಿಗೆ 28 ತತ್ವಗಳ ಅನುಭವ ಆಗಿದೆ ಅಂತಂದರೆ ಈ ತತ್ವಗಳು ಅಂತರ್ಗತ, ಒಂದರಲ್ಲಿ ಮತ್ತೊಂದು ಸೇರಿಕೊಂಡಿದೆ. ಈವನ್ ಆ ರೀತಿ ಚಾನ್ಸಸ್ ಕೂಡ ಇದೆ. ಅದರಿಂದ ಅವರೆಲ್ಲ ಏನೋ ಹೇಳಿದ್ದಾರೆ ಅಂತ ಅಲ್ಲ. ಸೊ ಯು ಅಕ್ಸೆಪ್ಟ್ ಎವ್ರಿಥಿಂಗ್, ರಿಜೆಕ್ಟ್ ನಥಿಂಗ್. ಸೊ ದಟ್ ಯು ಸಿಟ್ ಅಂಡ್ ಯು ಅನಲೈಸ್, ನೀನು ವಿಚಾರ ಮಾಡು. ಸೊ ನಿನಗೆ ಜಾಸ್ತಿ ಜ್ಞಾನ ಸಿಗುತ್ತಾಗ ಎಲ್ಲವನ್ನ ನೀನು ಸ್ವೀಕರಿಸು. ಸೊ ದಟ್ ಯು ಗೆಟ್ ಎ ಕ್ಲಿಯರ್ ಐಡಿಯಾ ಅಬೌಟ್ ಇಟ್, ಯು ಗೆಟ್ ಎ ಕ್ಲಾರಿಟಿ. ಸೊ ಅಕ್ಸೆಪ್ಟ್ ಎವ್ರಿಥಿಂಗ್ ಅಂತ ಹೇಳಿರ್ತಾನೆ. ಅಷ್ಟು ಹೇಳಿದ ಮೇಲೆ ಕೂಡ ಮತ್ತೆ ಉದ್ಧವ ದಿಸ್ ಪುರುಷ ಮತ್ತು ಪ್ರಕೃತಿ ಅಂತ ಹೇಳಿದಾಗ ಅವೆರಡರಲ್ಲೂ ಕೂಡ ಭಿನ್ನವಾದ ಭಿನ್ನತೆ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಪರಸ್ಪರ ಒಂದರಲ್ಲಿ ಒಂದು ಅವರು ಆವಿರ್ಭಾವ ಆ ರೀತಿ ಕೂಡ ಆಗಿದೆ. ಯಾಕೆಂತಂದರೆ ಪುರುಷನಲ್ಲಿ ಪ್ರಕೃತಿ, ಪ್ರಕೃತಿಯಲ್ಲಿ ಪುರುಷ, ಆ ರೀತಿ ಇರೋ ಚಾನ್ಸಸ್ ಕೂಡ ಇದೆ. ಆದ್ದರಿಂದ ನನ್ನ ಮನಸ್ಸು ಮತ್ತು ಹೃದಯ, ನನ್ನ ಹೃದಯ ಮತ್ತು ಬುದ್ಧಿ ಇವುಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೇ ಪುಂಡರೀಕಾಕ್ಷ, ಇಟ್ ಈಸ್ ಪಾಸಿಬಲ್ ಫಾರ್ ಯು ಬಿಕಾಸ್ ಯು ಆರ್ ಸರ್ವಜ್ಞ, ಯು ಆರ್ ನೋವರ್ ಆಫ್ ಎವ್ರಿಥಿಂಗ್. ಬಿಕಾಸ್ ನಿನ್ನಲ್ಲಿ ವಿದ್ಯಾಶಕ್ತಿಯೂ ಇದೆ. ಸೊ ನಿನ್ನಲ್ಲಿರುವಂತಹ ವಿದ್ಯಾಶಕ್ತಿಯಿಂದ ಎ ಜೀವ ಹಿ ಅಟೈನ್ಸ್ ಜ್ಞಾನ. ಆ್ಯಂಡ್ ಸಮ್ಟೈಮ್ಸ್ ವೈಲ್ ಅಟೈನಿಂಗ್ ದಿ ಜ್ಞಾನ ದೆರ್ ಆರ್ ಸಮ್ ದೋಷಾಸ್. ಎಗೈನ್ ಅದಕ್ಕೆ ಕಾರಣ ಏನು ಅಂತಂದರೆ ನಿನ್ನಲ್ಲಿರುವಂತಹ ವಿದ್ಯಾಶಕ್ತಿ ಎರಡೂ ಕೂಡ ನಿನ್ನದೇ ಶಕ್ತಿ. ಸೊ ನಿನ್ನ ಆತ್ಮಸ್ವರೂಪಿಣಿ ಹೇಗಿದೆ ಅಂತಂದರೆ ಇಟ್ ಈಸ್ ಮಾಯಾ. ಸೊ ಮಾಯೆಯಿಂದ ನಾವು ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಮಾಯೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಕೈನಾಗಲ್ಲ, ಆಗೋದಿಲ್ಲ. ಸೊ ಮಾಯೆಯ ಗತಿಯನ್ನು ಅರ್ಥ ಮಾಡಿಕೊಂಡು ಅನುಸರಿಸೋದಕ್ಕೆ ಯಾರಿಗೆ ಸಾಧ್ಯ ಅಂತಂದರೆ ಹೇ ಮಾಯಾಪತಿ, ಇದು ಕೇವಲ ನಿನಗೆ ಮಾತ್ರ ಸಾಧ್ಯ. ಸೊ ಯು ಆರ್ ಸಮರ್ಥ.
ನನ್ನ ಈ ಪ್ರಶ್ನೆಗಳಿಗೆ, ನನ್ನ ಈ ಅನುಮಾನಗಳಿಗೆ ಉತ್ತರ ಕೊಡೋದಕ್ಕೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ಯು, ಬಿಕಾಸ್ ಯು ಆರ್ ಸಮರ್ಥ, ಯು ಆರ್ ಸರ್ವಜ್ಞ, ಪ್ಲೀಸ್ ಕ್ಲಾರಿಫೈ. ಹೀಗೆ ಉದ್ಧವ ಪರಮಾತ್ಮನನ್ನು ಕೇಳ್ಕೊತಾ ಇದ್ದಾನೆ. ನೌ ಶ್ರೀ ಭಗವಾನ್ ವಾಚ, ಪರಮಾತ್ಮ ಮಾತನಾಡ್ತಾನೆ. ಪ್ರಕೃತಿ ಪುರುಷಶ್ಚೇತಿ ವಿಕಲ್ಪ ಪುರುಷರ್ಷಭ ಏಷಃ ವೈಕಾರಿಕಃ ಸರ್ಗೋ ಗುಣವ್ಯತಿಕರಾತ್ಮಕಃ. ಹೇ ಉದ್ಧವ, ಉದ್ಧವನ್ ಕಂಡ್ರೆ ಪರಮಾತ್ಮನಿಗೆ ಬಹಳ ಪ್ರೀತಿ. ಸೊ ಉದ್ಧವ ಅಂತಂದರೆ ಹೀ ಈಸ್ ಬೆಸ್ಟ್ ಅಮಾಂಗ್ ದಿ ಮೆನ್, ಪುರುಷರ್ಷಭ. ಸೊ ಪುರುಷ ಶ್ರೇಷ್ಠ. ಪರಮಾತ್ಮ ಉದ್ಧವನನ್ನು ಹೇ ಪುರುಷ ಶ್ರೇಷ್ಠ, ಹೇ ಉದ್ಧವ, ಹೇ ಪುರುಷ ಶ್ರೇಷ್ಠ, ಲಿಸನ್ ಟು ಮೀ. ಆಯಿತು, ನೀ ಏನೋ ಕೇಳಿದ್ಯಾ, ಐ ಆಮ್ ಗೋಯಿಂಗ್ ಟು ರಿಪ್ಲೈ. ನಾ ಹೇಳ್ತೀನಿ, ಕೇಳಿಸ್ಕೊ. ಸಿ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಮೆಟೀರಿಯಲ್ ನೇಚರ್ ಆ್ಯಂಡ್ ಇಟ್ಸ್ ಎಂಜಾಯರ್. There is material nature and there is enjoyer. That means nothing but Prakriti and Purusha. ಮತ್ತಷ್ಟು ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಇಟ್ ಈಸ್ ದಿ ವೆರಿ ಶರೀರ ಆ್ಯಂಡ್ ದಿ ಆತ್ಮ. ಶರೀರ ಇಸ್ ದಿ ಪ್ರಕೃತಿ, ಆತ್ಮ ಇಸ್ ದಿ ಸೆಲ್ಫ್, ಪರಮಾತ್ಮ, ಪುರುಷ. ಸೊ ಮೆಟೀರಿಯಲ್ ನೇಚರ್ ಅಂತಂದರೆ ಇಟ್ ಇಸ್ ಪ್ರಕೃತಿ. ಪ್ರಕೃತಿ ಮೀನ್ಸ್ ದೇಹ. ಅಂಡ್ ಎಂಜಾಯರ್ ಅಂತಂದರೆ ಇಟ್ ಈಸ್ ಪುರುಷ. ಪುರುಷ ಮೀನ್ಸ್ ಹಿಯರ್ ಇಟ್ ಈಸ್ ಆತ್ಮ, ಸೆಲ್ಫ್. ಸೊ ಶರೀರ ಹಾಗೂ ಆತ್ಮ, ಈ ಅರ್ಥಗಳು ಕೂಡ ಇದೆ. ಸೊ ಯಾವಾಗ ಶರೀರ ಮತ್ತು ಆತ್ಮ ಅಂತ ಹೇಳಿ ವೇದಾಂತದಲ್ಲಿ ಈ ಪದಗಳು ಬರುತ್ತೆ, ಬೋತ್ ಆರ್ ಡಿಫರೆಂಟ್ ವರ್ಡ್ಸ್, ದೇ ಆರ್ ನಾಟ್ ಒನ್ ಆ್ಯಂಡ್ ದಿ ಸೇಮ್. ಶರೀರ ಈಸ್ ಜಸ್ಟ್, ಇಟ್ ಈಸ್ ಮೆಟೀರಿಯಲ್, ಇಟ್ ಈಸ್ ಅ ಜಡ. ಮತ್ತು ಆತ್ಮ ಅಂತ ಹೇಳಿದಾಗ ಹಿ ಈಸ್ ದಿ ಸೆಲ್ಫ್, ಈಸ್ ದಿ ಪ್ಯೂರ್ ಕಾನ್ಷಿಯಸ್ನೆಸ್. ಸೊ ದೇ ಆರ್ ಟೋಟಲಿ ಡಿಫರೆಂಟ್, ದೇ ಆರ್ ನಾಟ್ ಒನ್ ಆ್ಯಂಡ್ ದಿ ಸೇಮ್, ದೇ ಆರ್ ಟೋಟಲಿ ಡಿಫರೆಂಟ್ ಫ್ರಮ್ ಈಚ್ ಅದರ್. ಸೊ ಇವೆರಡರಲ್ಲಿಯೂ ಅಂತಂದರೆ ಶರೀರ ಮತ್ತು ಆತ್ಮ ಅಂತ ಹೇಳಿದಾಗ ಇವೆರಡರಲ್ಲಿಯೂ ಬಹಳ ಬಹಳ ವ್ಯತ್ಯಾಸಗಳಿದೆ. ಈ ಸೃಷ್ಟಿ ಅನ್ನುವಂತಹದ್ದು ಅಂತಂದರೆ ಕ್ರಿಯೇಷನ್. ಈ ಕ್ರಿಯೇಷನ್ ಅನ್ನುವಂತಹದ್ದು ಕೂಡ ಅನೇಕ ವಿಕಾರಗಳಿಂದ ಕೂಡಿದೆ. ಇಲ್ಲಿ ವಿಕಾರ ಅಂತಂದರೆ ಮಾಡಿಫಿಕೇಶನ್ಸ್, ನಿರಂತರವಾಗಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಜಗತ್ತು ಅಂತ ಹೇಳಿದಾಗ ಬದಲಾವಣೆಗಳು ಆಗ್ತಾನೇ ಇರುತ್ತೆ. ಬದಲಾವಣೆ ಈಸ್ ದಿ ಜಗದ ನಿಯಮ, ಅದನ್ನೇ ಇಲ್ಲಿ ಪರಮಾತ್ಮ ಹೇಳ್ತಿದ್ದಾನೆ. ಕ್ರಿಯೇಷನ್ ಅಂತ ಹೇಳಿದಾಗ ಇದು ಅನೇಕ ವಿಕಾರಗಳಿಂದ ಕೂಡಿದೆ. ಸೊ ವಿಕಾರ ಮೀನ್ಸ್ modifications. There are so many modifications will be there in this manifest creation. ಮತ್ತು it is because of the gunas, it is because of the gunas, the modes of nature ಅಂತ ಹೇಳ್ತಾರೆ. ಗುಣಾಸ್ ಅಂತಂದರೆ the modes of nature. So it is because of the modes of nature the creation is going to manifest. ವೇದಾಂತವನ್ನು ಹಂತ ಹಂತವಾಗಿ ಅರ್ಥ ಮಾಡ್ಕೊತಾ ಹೋಗಬೇಕು. ಮತ್ತೆ ಅದು ನಾವು ಹಿಂದೆ ಆ ರೀತಿ ಓದಿದ್ನಲ್ಲ ಹಂಗೆ ತಿಳ್ಕೊಬಾರ್ದು. ಒಂದು ಸಂದರ್ಭದಲ್ಲಿ ಸೃಷ್ಟಿಯ ವಿಕಾಸ ಅಂತ ಹೇಳಿದಾಗ ಪರಮಾತ್ಮ ಈಸ್ ದಿ ಕ್ರಿಯೇಟರ್ ಆ್ಯಂಡ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಆ್ಯಂಡ್ ಮತ್ತಷ್ಟು ಡಿಟೇಲ್ ಆಗಿ ನೋಡ್ತಾ ಹೋದಾಗ ಈ ಕ್ರಿಯೇಷನ್ ಅನ್ನುವಂತಹದ್ದು ಯಾವ ಕಾರಣದಿಂದ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ದಿ ಮೋಡ್ಸ್ ಆಫ್ ದಿ ನೇಚರ್, ಗುಣಗಳ ಕಾರಣದಿಂದ ಕ್ರಿಯೇಷನ್ ಈಸ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್. ಸೊ ಈ ಸೃಷ್ಟಿ ಕೂಡ ನಿರಂತರವಾಗಿ ಹೀಗೆ ಬದಲಾವಣೆಗಳಿಗೆ ಒಳಪಟ್ಟಿರುತ್ತೆ. ಆ್ಯಂಡ್ ಇಟ್ ಡಿಪೆಂಡಿಂಗ್ ಅಪಾನ್ ದಿ ಅಜಿಟೇಷನ್ ಆಫ್ ದಿ ಮೋಡ್ಸ್ ಆಫ್ ದಿ ನೇಚರ್. ಅಜಿಟೇಷನ್ಸ್ ಆಫ್ ದಿ ಮೋಡ್ಸ್ ಆಫ್ ದಿ ನೇಚರ್ ಅಂತಂದರೆ ಗುಣಗಳ ಕ್ಷೋಭೆಯ ಕಾರಣದಿಂದ ಈ ಸೃಷ್ಟಿಯ ಉತ್ಪನ್ನವಾಗಿದೆ ಮತ್ತು ಅದು ನಿರಂತರ ಬದಲಾವಣೆಗಳಿಗೆ ಒಳಪಟ್ಟಿದೆ. ಸೊ ಇವನು
ಪ್ರಾರಂಭದಲ್ಲಿ ಉದ್ಧವ ಕೇಳಿರುವಂತಹದ್ದು ಪುರುಷ ಮತ್ತು ಪ್ರಕೃತಿ ಅಂತ ಹೇಳಿದಾಗ ಅವರಿಬ್ಬರಲ್ಲಿ ಬಹಳ ವ್ಯತ್ಯಾಸ ಇದೆ. ಆದರೂ ಕೂಡ ಅವೆರಡು ಒಂದೇ ಅನ್ನೋ ಹಾಗೆ ಕಾಣುತ್ತೆ. ಕೆಲವು ಸಂದರ್ಭದಲ್ಲಿ ಅಲ್ಲಿ ಭಿನ್ನ ಅಭಿನ್ನ ಎರಡೂ ಕೂಡ ಕೆಲವು ಸಂದರ್ಭದಲ್ಲಿ ಗೋಚರಕ್ಕೆ ಸಿಗುತ್ತೆ. ಕೆಲವು ಸಲ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಪುರುಷ ಪ್ರಕೃತಿಯಲ್ಲಿ ಸೇರ್ಕೊಂಡಿದ್ದಾನೆ ಇನ್ನು ಹಾಗಿರುತ್ತೆ, ಅಥವಾ ಪ್ರಕೃತಿ ಪುರುಷನಲ್ಲಿ ಸೇರಿಕೊಂಡಿದೆ ಅನ್ನೋ ಹಾಗೆ ಕಾಣುತ್ತೆ. ಸೊ ಅದರಿಂದ ಅದನ್ನು ನನಗೆ ಗುರ್ತಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ಪರಮಾತ್ಮ ಡಿಫ್ರೆನ್ಸಸ್ ಏನು ಅನ್ನುವಂತಹದ್ದನ್ನು ಹೇಳ್ತಾನೆ. ಸೊ ಶರೀರ ಮತ್ತು ಆತ್ಮ ಅಂತ ಹೇಳಿದಾಗ ಹೇಗೆ ಅಲ್ಲಿ ನಾವು ಅನೇಕ ವ್ಯತ್ಯಾಸಗಳನ್ನು ನೋಡ್ಬೋದು, ಆ ರೀತಿಯಲ್ಲಿ ಪುರುಷ ಮತ್ತು ಪ್ರಕೃತಿ ಅಂತ ಹೇಳಿದಾಗ ಅದೆಲ್ಲ ನೋಡ್ಬೋದು. ಆ್ಯಂಡ್ ಪ್ರಕೃತಿ ಅನ್ನುವಂತಹದ್ದು ಉತ್ಪನ್ನವಾಗುವಂತಹದ್ದೇ ಬಿಕಾಸ್ ಆಫ್ ದಿ ಕ್ಷೋಭ ಆಫ್ ದಿ ಗುಣಾಸ್. ಸೊ ಗುಣಗಳ ಕಾರಣದಿಂದ ಇಲ್ಲಿ ಈ ಸೃಷ್ಟಿ ಎನ್ನುವಂತಹದ್ದು ಉತ್ಪನ್ನವಾಗುತ್ತೆ. ಆ್ಯಂಡ್ ಉತ್ಪನ್ನವಾದಂತಹ ಈ ಸೃಷ್ಟಿ ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಟ್ಟಿರುತ್ತೆ. ಅಂಡ್ ಪರಮಾತ್ಮ ಹಿ ಕಂಟಿನ್ಯೂಸ್, ಮಮಾಂಗ ಮಾಯಾ ಗುಣಮಯ್ಯೇನ ಕಥಾ ವಿಕಲ್ಪ ಬುದ್ಧಿಶ್ಚ ಗುಣೈರ್ವಿಧತ್ತೆ ವೈಕಾರಿಕ ತ್ರಿವಿಧೋಧ್ಯಾತ್ಮಮೇಕಂ ಅಥ ಆದಿದೈವಂ ಆದಿಭೂತ ಮನ್ಯತ್. ಸೊ ಇಲ್ಲಿ ಕ್ರಿಯೇಷನ್ ಅಂತ ಹೇಳಿದಾಗ ಈ ಒಂದು ಸೃಷ್ಟಿಯಲ್ಲಿ ಇಲ್ಲಿ ಏನೇನು ಸೇರಿಕೊಂಡಿರುತ್ತೆ, ಮ್ಯಾನಿಫೆಸ್ಟ್ ಕ್ರಿಯೇಷನ್ ಅಂತ ಹೇಳ್ತಾರೆ. ಸೊ ಇದರರ್ಥ ಇಟ್ ಈಸ್ ಪಾಸಿಬಲ್ ಟು ಸಿ ದಿ ಕ್ರಿಯೇಷನ್. ಸಿ ಮ್ಯಾನಿಫೆಸ್ಟ್ ಕ್ರಿಯೇಷನ್ ಅಂತಂದರೆ ನಾವು ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಸಿ ದಿ ಕ್ರಿಯೇಷನ್. ಅದರ್ವೈಸ್ ಸೃಷ್ಟಿ ಅನ್ನುವಂತಹದ್ದು ಇಟ್ ಈಸ್, ಬಟ್ ಇಟ್ ಈಸ್ ಅವ್ಯಕ್ತ. ಇಟ್ ಈಸ್ ಅವ್ಯಕ್ತ, ಯು ಆರ್ ನಾಟ್ ಏಬಲ್ ಟು ಸಿ. ಮ್ಯಾನಿಫೆಸ್ಟ್ ಮೀನ್ಸ್ ಇಟ್ ಈಸ್ ವ್ಯಕ್ತ. ಮ್ಯಾನಿಫೆಸ್ಟ್ ಕ್ರಿಯೇಷನ್ ಅಂತಂದರೆ ನೋ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಸಿ. ಅದರ್ವೈಸ್ ಇಟ್ ಈಸ್ ದೇರ್, ಬಟ್ ಇಟ್ ಈಸ್ ಅವ್ಯಕ್ತ, ಅವ್ಯಕ್ತ ರೂಪದಲ್ಲಿದೆ. ನೌ ಇಟ್ ಈಸ್ ಮ್ಯಾನಿಫೆಸ್ಟ್ ಕ್ರಿಯೇಷನ್. ಈ ಸೃಷ್ಟಿ ಎನ್ನುವಂತಹದ್ದು ಪ್ರಕಟಗೊಂಡಿದೆ. ಸೃಷ್ಟಿ ತನ್ನನ್ನು ತೋರಿಸ್ಕೊತಾ ಇದೆ, ಸೃಷ್ಟಿ ತೋರುತ್ತಿದೆ. ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಸಿ ದಿ ಕ್ರಿಯೇಷನ್. ಹೇಗೆ ಅಂತಂದರೆ ಸೃಷ್ಟಿ ಈಸ್ ಕಮಿಂಗ್ ಔಟ್. ನಾನು ನೋಡ್ತಾ ಇದ್ದೀನಿ, ಈಗ ಒಂದೊಂದೇ ನೋಡ್ತಾ ಇದ್ದೀನಿ. ಸೊ ಸೃಷ್ಟಿ ಈಸ್ ಕಮಿಂಗ್ ಔಟ್. ಇಟ್ ಈಸ್ ಲೈಕ್ ಒಂದು ಮೊಟ್ಟೆಯಿಂದ ಒಂದು ಪಕ್ಷಿ ಈಚೆ ಬಂದಿದೆ ಅಂತ ಹೇಳ್ತಾರೆ. ಮೊಟ್ಟೆ ಒಂದು ಸೂಕ್ತ ಸಮಯದಲ್ಲಿ ಆ ಮೊಟ್ಟೆ ಒಡೆದು ಪಕ್ಷಿ ಮೊಟ್ಟೆಯಿಂದ ಈಚೆ ಬಂತು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಒಂದು ಪಕ್ಷಿಯ ಹೊಟ್ಟೆಯಿಂದ ಮೊಟ್ಟೆ ಬಂದಿರುತ್ತೆ. ಒಂದು ಪಕ್ಷಿಯಿಂದ ಮೊಟ್ಟೆ ಬಂದಿರುತ್ತೆ. ಸೊ ಮೊಟ್ಟೆ ಈಸ್ ಹಿಯರ್. ಅಗೇನ್ ಈ ಮೊಟ್ಟೆ ಒಂದು ಪಕ್ಷಿಯನ್ನು ಹೊರಗಡೆ ತರುತ್ತೆ. ಒಂದು ಸೂಕ್ತ ಸಮಯದಲ್ಲಿ ಈ ಮೊಟ್ಟೆಯಿಂದ ಪಕ್ಷಿ ಹೊರಬಂದಿತು. ಮ್ಯಾನಿಫೆಸ್ಟ್ ಕ್ರಿಯೇಷನ್ ಅಂತಂದ್ರೆ ಈ ರೀತಿ. ಸೊ ಮೊಟ್ಟೆ ಬಂದಿದ್ದೇ ಪಕ್ಷಿಯಿಂದ, ತಿರ್ಗಾ ಪಕ್ಷಿಯಿಂದ ಮೊಟ್ಟೆ ಬಂದಿದೆ. ಒಂದು ಸೂಕ್ತ ಸಮಯದಲ್ಲಿ ಮೊಟ್ಟೆಯಿಂದ ಪಕ್ಷಿ ಬರುತ್ತೆ. ಲೈಕ್ ದಟ್ ದೇರ್ ಈಸ್ ಕ್ರಿಯೇಷನ್. ಮ್ಯಾನಿಫೆಸ್ಟ್ ಕ್ರಿಯೇಷನ್ ಅಂತಂದರೆ ಈ ಅರ್ಥ. ಸೊ ಮ್ಯಾನಿಫೆಸ್ಟ್ ಕ್ರಿಯೇಷನ್ ಅನ್ನುವಂಥದ್ದು ಈ ರೀತಿ ಅರ್ಥವನ್ನು ಕೊಡುತ್ತೆ. ಸೊ ಒನ್ ಮ್ಯಾನಿಫೆಸ್ಟ್ ಇಂಟು ಅನದರ್. ಮೊಟ್ಟೆಯಿಂದ ಪಕ್ಷಿ ಅಥವಾ ಪಕ್ಷಿಯಿಂದ ಮೊಟ್ಟೆ. ಸೊ ಫ್ರಮ್ ಒನ್ ಮ್ಯಾನಿಫೆಸ್ಟ್ ಇಂಟು ಅನದರ್. ಸೊ ದಿಸ್ ಈಸ್ ಕಾಲ್ಡ್ ಬದಲಾವಣೆಗಳು, ವಿಕಲ್ಪ, ವಿಕಾರ. ಸೊ ದೆರ್ ಈಸ್ ಮೆಟೀರಿಯಲ್ nature and there is enjoyer. There is material nature and there is enjoyer. That means again sharira ಮತ್ತು ಆತ್ಮ. ಈ ರೀತಿ ಹೇಳಿದಾಗ both are different. ಸ್ಥೂಲ ದೇಹ is different, atma is different. Atma is not the body, body is not the atma. But what is actually material nature? Material nature ಅಂತಂದರೆ it is of three
ಮೋಡ್ಸ್ ಆಫ್ ನೇಚರ್, 3 ಬೇರೆ ಬೇರೆ ಗುಣಗಳು, ದಟ್ ಈಸ್ ಸತ್ವಗುಣ, ರಜೋಗುಣ, ತಮೋಗುಣ. ಈಗೇನು ಸತ್ವಗುಣ ಅಂತಂದರೆ ಗುಡ್ನೆಸ್ ಅಂತ ನಾವು ಹೇಳ್ತೀವಿ, ಸಾತ್ವಿಕ ಮನುಷ್ಯ ಅಂತ ಹೇಳ್ತೀವಿ, ಸಾಧು ಪುರುಷ ಅಂತ ಹೇಳ್ತೀವಿ. ಹಿ ಈಸ್ ವೆರಿ ಸಾತ್ವಿಕ್. ಸಿನ್ಸ್ ಹಿ ಈಸ್ ಸಾತ್ವಿಕ್, ಹಿ ಈಸ್ ಎ ಜ್ಞಾನಿ. ಸೊ ಸತ್ವಗುಣ ಇದ್ದ ಜಾಗದಲ್ಲಿ ಜ್ಞಾನ ಈಸ್ ಪಾಸಿಬಲ್. ಹೀಗೆ ಕೂಡ ಅದು ಅರ್ಥ ಕೊಡುತ್ತೆ. There are some people, they are very good in nature, that is sattva-guna. And there are some other type of people who are very busy, they are doing something or the other always. They are engaged. ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಸುಮ್ಮನೆ ಕೂತಿಲ್ಲ, ದೇ ಆರ್ ಬ್ಯುಸಿ. ಏನೋ ಒಂದು ಮಾಡುವ ಮೂಲಕ ಅವ್ರಿಗೆ ಏನೋ ಒಂದು ಬೇಕಾಗಿದೆ, ಅದನ್ನು ಪಡ್ಕೋಬೇಕು ಅಂತ ಹೇಳಿ ದೇ ಆರ್ ಡೂಯಿಂಗ್ ಸಮಥಿಂಗ್. ಇಟ್ ಈಸ್ ಕಾಲ್ಡ್ ರಜಸಿಕ್. ದೇ ವಿಲ್ ಬಿ ಡೂಯಿಂಗ್ ಸಮಥಿಂಗ್ ಆರ್ ದಿ ಅದರ್ ಆಲ್ವೇಸ್. And there are some other type of people who are very quiet, doing nothing. They do not have any interest in anything. Not even ನನಗೆ ಹಸಿವೆ ಆಗ್ತಾ ಇದೆ, ಆಹಾರ ಬೇಕು, they will not ask. They prefer to sleep. ಕೇಳೋದಿಲ್ಲ ಬಾಯಿ ಬಿಟ್ಟು ಊಟ ಬೇಕು. They do not have any interest. They do not have any desire. They will not like to participate in actions. So these people are called tamasic people, ತಮೋ ಪ್ರಧಾನ ಜನಗಳು. And these people are very ignorant about the self. This is called material nature. 3 ಬೇರೆ ಬೇರೆ ಗುಣಗಳಿಂದ ಕೂಡಿರುವಂತಹದ್ದು, 3 different modes of nature is called the mode of nature, material nature. So there is material nature and there is enjoyer. There is enjoyer ಅಂದಾಗ who is actually enjoying? Who can be called enjoyer? The one who enjoys is totally different from the material nature. Enjoyer ಅಂತಂದಾಗ he is totally different from the material nature. But actually what is enjoyment? ವೇದಾಂತದಲ್ಲಿ he is enjoying ಅಥವಾ it is an enjoyment ಅಂತ ಹೇಳಿದಾಗ ಆ್ಯಕ್ಚುಲಾಗಿ ಅದರ ಅರ್ಥ ಏನು? ಎಂಜಾಯಿಂಗ್ ಅಂತಂದರೆ ಆ್ಯಕ್ಚುಲಾಗಿ ಗೋಯಿಂಗ್ ಥ್ರೂ ಸರ್ಟನ್ ಎಕ್ಸ್ಪೀರಿಯನ್ಸಸ್ ಈಸ್ ಕಾಲ್ಡ್ he is enjoying. But for example, ಒಳ್ಳೆ ಎಜುಕೇಷನ್ ಮಾಡಿ ಸಾಕಷ್ಟು ಗೋಲ್ಡ್ ಮೆಡಲೆಲ್ಲ ತೊಗೊಂಡಿದ್ದೀನಿ, ನನ್ನ ಡಿಗ್ರಿಯಲ್ಲಿ, ಮಾಸ್ಟರ್ ಡಿಗ್ರಿಯಲ್ಲಿ, ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಅಲ್ಲಿ ಎಲ್ಲ ಕಡೆ ನನಗೆ ಗೋಲ್ಡ್ ಮೆಡಲ್ಗಳೇ ಸಿಕ್ಕಿದೆ. ಸೊ ನನ್ನ ಇಂಟೆಲಿಜೆಂಟ್ ಅಂತ ಗುರುತಿಸಿದ್ದಾರೆ, ಅನೇಕ ಪಾರಿತೋಷಕಗಳು ಬಂದಿದೆ. ಸೊ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ನನ್ನ ಕೆರಿಯರ್ನಲ್ಲಿ ಕಂಟಿನ್ಯೂಸ್ ಆಗಿ ಈ ರೀತಿ ಗೋಲ್ಡ್ ಮೆಡಲ್ಗಳು ಇವೆಲ್ಲನ್ನು ನಾನು ತಗೊಂಡಿರೋದ್ರಿಂದ ನನ್ನ ಶ್ರಮವನ್ನು ಗುರುತಿಸಿ ಯಾವುದೋ ಒಂದು ಕಾರ್ಪೊರೇಟ್ ಸೆಕ್ಟರಲ್ಲಿ ನನಗೆ ಒಂದು ಪ್ರೆಸಿಡೆಂಟ್ ರೋಲು, ವೈಸ್ ಪ್ರೆಸಿಡೆಂಟ್ ರೋಲು, ಒಂದು ಒಳ್ಳೆ ಜಾಬ್ ಸಿಗತ್ತೆ.
ಸೊ ನಾನು ಊಹೆನೂ ಮಾಡಿರೋದಿಲ್ಲ ಅಷ್ಟು ಒಳ್ಳೆ ಪೊಸಿಷನ್. ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅಥವಾ ಒಂದು ಲಾಟ್ರಿ ಟಿಕೆಟ್ ತಗೋತೀನಿ, ಜನರಲ್ ಆಗಿ ಕನಸಿನಲ್ಲೂ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋಷ್ಟು ಹ್ಯೂಜ್ ಅಮೌಂಟು ಲಾಟ್ರಿಲಿ ಬರುತ್ತೆ ನನಗೆ. ನಾನು ಯಾವತ್ತೂ ಅಷ್ಟು ದುಡ್ಡನ್ನು ನಾನು ಡ್ರೀಮಲ್ಲಿ ಕೂಡ ನೋಡಿಲ್ಲ. ಬಟ್ ಸಮ್ಹೌ ಒಂದು ಲಾಟ್ರಿ ತಗೊಂಡಾಗ ಆ ಲಾಟ್ರಿನಲ್ಲಿ ನನಗೆ ಫಸ್ಟ್ ಪ್ರೈಸ್ ಅಂತ ಹೇಳಿ ಕ್ರೋರ್ಸ್ ಆಫ್ ರುಪೀಸ್ ಬರುತ್ತೆ, ಹ್ಯೂಜ್ ಅಮೌಂಟ್. ಸೊ ಇಲ್ಲ ಒಂದು ಒಳ್ಳೆ ಜಾಬ್ ಸಿಕ್ಕಿರೋಂತಹದ್ದು, ಹೈಯೆಸ್ಟ್ ರೋಲ್, ಐದರ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಲೈಕ್ ದಟ್, ಡೈರೆಕ್ಟರ್, ಆರ್ ಒಂದು ಹ್ಯೂಜ್ ಅಮೌಂಟ್ ಬಹಳ ಬೇಗ, ಇನ್ನೂ ಆಗಷ್ಟೇ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ದುಡ್ಡು ನೋಡಿರೋಂತಹದ್ದು. ಸೊ ಇಂತಹ ಅನುಭವಗಳಾದಾಗ ಆಮ್ ಐ ಹ್ಯಾಪಿ? ಒಳ್ಳೆ ಜಾಬ್ ಸಿಕ್ಕಿರೋಂತಹದ್ದು ಅಥವಾ ಹೆಚ್ಚು ಹಣವನ್ನು ನನ್ನ ಪಾಲಿಂದು ಅಂತ ನಾನು ಮಾಡ್ಕೊಂಡಿರೋಂತಹದ್ದು? ಅಫ್ಕೋರ್ಸ್ ಐ ಆಮ್ ಹ್ಯಾಪಿ. ಬಟ್ ಆ್ಯಕ್ಚುಲಿ ಹೂ ಈಸ್ ಹ್ಯಾಪಿ? ಈಸ್ ಇಟ್ ದಿ ಮೆಟೀರಿಯಲ್ ನೇಚರ್ that is happy, or I am happy? So ಇಲ್ಲಿ who is actually happy? See, I am happy ಅಂತ ಹೇಳಿದಾಗ that I am happy is different from somebody is happy. So enjoyer ಅಂತ ಹೇಳಿದ್ರೆ, enjoyer means somebody goes through experience. So enjoyer means somebody goes through that experience. So ಸಾಮಾನ್ಯವಾಗಿ ಎಂಜಾಯರ್ ಅಂತ ಹೇಳಿದಾಗ ಒಂದು ಸಂತೋಷವನ್ನು ಅನುಭವಿಸುವಂತಹದ್ದು, ಅಂತಹ ಎಕ್ಸ್ಪೀರಿಯನ್ಸ್ ಮೂಲಕ ಒಂದು ಸಂತೋಷವನ್ನು ಅನುಭವಿಸುವಂತಹದ್ದನ್ನು ನಮ್ಮ ವೇದಾಂತದಲ್ಲಿ ಎಂಜಾಯರ್ ಅಂತ ಕರೀತಾರೆ. ಸೊ ಹಿ ಈಸ್ ಎಂಜಾಯಿಂಗ್. It means going through and experience whatever it is. ಈಗ ವೇದಾಂತದಲ್ಲಿ ಭೋಕ್ತ ಅಂತ ಹೇಳ್ತಾರೆ. ಭೋಕ್ತ ಅಂತಂದರೆ ಕರ್ಮಫಲವನ್ನು ಅನುಭವಿಸುವಂತಹವನು. ಹಿ ಈಸ್ ಕಾಲ್ಡ್ ದಿ ಭೋಕ್ತ. ಸೊ ಅದನ್ನು ಏನು ಹೇಳ್ತಾರೆ ಅಂತಂದರೆ, ಹಿ ಹ್ಯಾಸ್ ಟು ಎಂಜಾಯ್ ದಿ ಫ್ರೂಟ್ಸ್ ಆಫ್ ದಿ ಕರ್ಮಫಲ. ಸೊ he has to enjoy the fruits of karma. ಹಾಗೆ ಹೇಳಿದಾಗ ಆ ಕರ್ಮಫಲ ಅನ್ನುವಂತಹದ್ದು ಪಾಪದ ಫಲ ಬೇಕಾದ್ರೂ ಆಗಿರಬಹುದು ಅಥವಾ ಪುಣ್ಯದ ಫಲ ಬೇಕಾದ್ರೂ ಆಗಿರಬಹುದು, ಯಾವುದು ಅನ್ನೋದು ಗೊತ್ತಿಲ್ಲ. ಬಟ್ ಅಲ್ಲಿ ಹಿ ಈಸ್ ದಿ ಭೋಕ್ತ, ಹಿ ಈಸ್ ದಿ ಎಂಜಾಯರ್ ಆಫ್ ದಿ ಕರ್ಮಫಲಾಸ್, ಹಿ ಈಸ್ ದಿ ಎಂಜಾಯರ್. ಈ ರೀತಿ ಹೇಳಿದಾಗ ಅದು ಪುಣ್ಯದ ಫಲ ಬೇಕಾದ್ರೂ ಆಗಿರಬಹುದು, ಅದೇ ರೀತಿ ಪಾಪದ ಫಲ ಬೇಕಾದ್ರೂ ಆಗಿರ್ಬೋದು. ಬಟ್ ವೇದಾಂತದಲ್ಲಿ ಅಂತಹವನನ್ನು ಏನು ಹೇಳ್ತಾರೆ ಅಂತಂದರೆ, ಹಿ ಈಸ್ ಎಂಜಾಯಿಂಗ್ ದಿ ಕರ್ಮಫಲಾಸ್. ಅಲ್ಲಿ ಯಾವ ಕರ್ಮಫಲ ಅನ್ನೋದು ಹೇಳಿಲ್ಲ, ಹಿ ಈಸ್ ಎಂಜಾಯಿಂಗ್ ದಿ ಕರ್ಮಫಲಾಸ್. ಫಾರ್ ಎಕ್ಸಾಂಪಲ್, ಒನ್ಸ್ ಅಗೇನ್, ಈಗ ನಾನು ಕಾಫಿ ಕುಡಿತಾ ಇದ್ದೀನಿ, ಬೆಸ್ಟ್ ಫಿಲ್ಟರ್ ಕಾಫಿ. ಸೊ ನಾನು ಅದನ್ನು ಅನುಭವಿಸ್ತಾ ಕುಡಿತಾ ಇದ್ದೀನಿ. ಒಳ್ಳೆಯ ಬೆಳಗಿನ ಸಮಯ, ಹೊರಗಡೆ ಮಂಜು ಸುರಿತಾ ಇದೆ, ಮನೆ ಒಳಗಡೆ ಕೂತ್ಕೊಂಡು ಹೊರಗಡೆಯ ವಾತಾವರಣವನ್ನು ನೋಡಿ, ಎದುರುಗಡೆ ಪೇಪರ್ ಇದೆ, ಅದನ್ನು ಇಟ್ಕೊಂಡು ನಾನು ಕಾಫಿಯನ್ನು ಅನುಭವಿಸ್ತಾ ಇದ್ದೀನಿ, ಆ ಒಂದು ಸ್ವಾದ ಎಲ್ಲವನ್ನ. ಆಗ ನನ್ನನ್ನು ಯಾರೋ ಮತ್ತೊಬ್ಬರು ನೋಡ್ತಾರೆ, ನಾನು ಆ ರೀತಿ ಕಾಫಿ ಕುಡಿತಾ ಇರುವಂತಹದ್ದು. ಆಗ ಏನಂತ ಹೇಳ್ತಾರೆ, ಹಿ ಈಸ್ ಎಂಜಾಯಿಂಗ್ ದಿ ಕಾಫಿ. ಹಿ ಈಸ್ ಎಂಜಾಯಿಂಗ್ ದಿ ಕಾಫಿ. ದಟ್ ಮೀನ್ಸ್ ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ಟೇಸ್ಟ್ ಆಫ್ ದಟ್ ಕಾಫಿ ಆ್ಯಂಡ್ ದಟ್ ಟೇಸ್ಟ್ ಹಿ ಈಸ್ ಎಂಜಾಯಿಂಗ್. ಬಿಕಾಸ್ ಆ ಕಾಫಿಯ ಸ್ವಾದವನ್ನು ಅನುಭವಿಸುವಂತಹದ್ದು
is a sort of experience, is a different kind of experience, and that experience is, he is going through that experience. ಅನೇಕ ಸಂದರ್ಭದಲ್ಲಿ ಬೇರೆಯದೇ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಅಹಿತಕರ ಘಟನೆ ಅಂತ ಹೇಳ್ತೀವಿ, ಅದು ಬೇಕಿರೋದಿಲ್ಲ ನಮಗೆ. ಎಂದಿಗೂ ಅಂತಹ ಒಂದು ಅಹಿತಕರ ಘಟನೆ, ಆ ಕಹಿ ಅನುಭವ ಅದು ಬೇಕಿರೋದಿಲ್ಲ. ಆದರೂ ಕೂಡ ಅದು ನಮ್ಮ ಪಾಲಿಗೆ ಬಂದಾಗ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಟ್. ಅದನ್ನು ಅನುಭವಿಸಲೇಬೇಕು. ವಿ ಕೆನಾಟ್ ಎಸ್ಕೇಪ್ ಫ್ರಮ್ ದಟ್. ಎಗೇನಲ್ಲಿ ವೇದಾಂತ ಒಂದೇ ವರ್ಡಲ್ಲಿ ಹೇಳುತ್ತೆ, ಹಿ ಈಸ್ ದಿ ಭೋಕ್ತ, ಹಿ ಹ್ಯಾಸ್ ಟು ಎಂಜಾಯ್ ದಟ್ ಕರ್ಮಫಲ. ಸೊ ಇಲ್ಲಿ ಎಂಜಾಯ್ ಅಂತಂದರೆ ಗೋಯಿಂಗ್ ಥ್ರೂ ಎನ್ ಎಕ್ಸ್ಪೀರಿಯನ್ಸ್. ಸಾಮಾನ್ಯವಾಗಿ ನಾವು ಮಾತನಾಡುವಂತಹ ಸಂದರ್ಭದಲ್ಲಿ ನಮಗೇನಾದರೂ ಒಂದು ತೊಂದರೆ, ನೋವು, ಪೇಯ್ನ್ಸ್, ಸಫರಿಂಗ್ಸ್, ದುಃಖ ಈ ರೀತಿ ಆದಾಗ ವಿ ಡೋಂಟ್ ಸೇ ದಟ್ ಐ ಆಮ್ ಎಂಜಾಯಿಂಗ್ ಆರ್ ಹಿ ಈಸ್ ಎಂಜಾಯಿಂಗ್. ವಿ ಡೋಂಟ್ ಸೇ ವೆನ್ ವಿ ಗೋ ಥ್ರೂ ದಿ ಮಿಸರೀಸ್. ಆಫ್ ಕೋರ್ಸ್ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್, there is no doubt about it, but we don't say that we are enjoying that, though it is an experience and we are experiencing that. In spite of that, we don't say that we are enjoying that. So adannu kuritu illi Paramatma ಹೇಳ್ತದಾನೆ. The Lord Krishna says, even such type of anubhava, ಗೋಯಿಂಗ್ ಥ್ರೂ ಸರ್ಟನ್ ಅಹಿತಕರ ಘಟನೆಗಳು ವಿಚ್ ಯು ನೆವರ್ ವಾಂಟೆಡ್, ಈವನ್ ಅದು ಕೂಡ ಇಟ್ಸ್ ಎ ಪಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಹಿಯರ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ವಿ ನೀಡ್ ಟು ನೋ ಹೂ ಈಸ್ ಆಕ್ಚುಲಿ ಎಕ್ಸ್ಪೀರಿಯನ್ಸಿಂಗ್. ಈಸ್ ಇಟ್ the elements they are experiencing, the body, material nature? Is it the elements they are experiencing, or is it you? ಇಲ್ಲಿ ಯು ಅಂತಂದರೆ ಉಪನಿಷತ್ತುಗಳು ಹೇಳುತ್ತಲ್ಲ, ತತ್ವಮಸಿ. Is that you experiencing all this, or is it the elements which is experiencing? ಸೊ ಇಂತಹ ಒಂದು ಪ್ರಶ್ನೆಯನ್ನು ಪರಮಾತ್ಮ ಉದ್ಧವನನ್ನೇ ಕೇಳುವ ಮೂಲಕ he is making more clear about the subject. So material nature is different and you the enjoyer is totally different. The body is different, the self is different. So Krishna, the Paramatma, is making more clear about it. So ಈ ದೇಹದಲ್ಲಿ, ಈ ಶರೀರದಲ್ಲಿ there are elements. Not only elements, there is a nature, there is guna, and at the same time ಅದೇ ಶರೀರದಲ್ಲಿ there is an experiencer. ಒಂದು ಶರೀರ ಅಂತ ಹೇಳಿದಾಗ ಶರೀರದಲ್ಲಿ ದಿ ಎಲಿಮೆಂಟ್ಸ್ ಆರ್ ದೇರ್, ಗುಣಗಳು ದೇ ಆರ್ ದೇರ್, ಈಕ್ವಲಿ ದೇರ್ ಈಸ್ ಎನ್ ಎಕ್ಸ್ಪೀರಿಯನ್ಸರ್, somebody who is going through that experience. So the elements. So ಇದೇ ಶ್ಲೋಕದಲ್ಲಿ ಪರಮಾತ್ಮ he is saying this manifest creation, ಹೊರಬಂದಂತಹ ಸೃಷ್ಟಿ ಅಥವಾ ಪ್ರಪಂಚ ಆರ್ ಜಗತ್ತು, ಇದು ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಟ್ಟಿರುವಂತಹದ್ದು. Nobody can stop that. So what is that transformation?
ಉದಾಹರಣೆಗೆ ಯಾರೋ ನಮ್ಮ ಹತ್ರಕ್ಕೆ ಬರ್ತಾರೆ. ಸಮ್ ಪೀಪಲ್ ದೇ ಕಮ್ ಫಾರ್ವರ್ಡ್. ನಾವೆಲ್ಲೋ ಒಂದು ಕಡೆ ಇರ್ತೀವಿ, ನಮ್ಮ ಸುತ್ತಲೂ ಬೇರೆ ಜನಗಳೆಲ್ಲ ಇರ್ತಾರೆ. ಆಗ ಬಂದಂತಹ ಜನಗಳು ನಮ್ಮನ್ನು ಕುರಿತು ಅವರೆಲ್ಲರ ಎದುರಿಗೆ ನಮ್ಮನ್ನು ಹೊಗಳ್ತಾರೆ. ಆ ಹೊಗಳಿಕೆಗಳು ನಮ್ಮ ಕಿವಿಗೆ ಬಿದ್ದು ಕೂಡಲೇ ನಮ್ಮಲ್ಲಿ ಕೆಲವು ಭಾವನೆಗಳು ಉಂಟಾಗುತ್ತೆ. ನಮ್ಮನ್ನು ಹೊಗಳುತ್ತಾರೆ, ಅದರಿಂದ ಕೆಲವು ಭಾವನೆಗಳು ಉಂಟಾಗುತ್ತೆ. ಭಾವನೆಗಳ ಕಾರಣದಿಂದ ನಾನು ಸಂತೋಷವನ್ನು ಅನುಭವಿಸ್ತೀನಾಗ. ನನ್ನ ಪಾಡಿಗೆ ನಾ ಇದ್ದೆ, ಆದರೆ ಏನೋ ಬಂದು ಹೇಳ್ತಾರೆ, ಹೊಗಳ್ತಾರೆ, ಆಗ ನನ್ನಲ್ಲಿ ಕೆಲವು ಭಾವನೆಗಳು ಉಂಟಾಗತ್ತೆ. ಆ ಭಾವನೆಗಳು ಉಂಟಾದಾಗ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಬಟ್ ನನ್ನನ್ನು ಹೊಗಳಿದ್ರಲ್ಲ, ಈ ರೀತಿ ಸಂತೋಷ ಆಗೋ ಹಾಗೆ ಅವರು ಕೂಡ ಸಂತೋಷ ಪಟ್ಟಿದ್ದಾರೆ. ದರ್ ಈಸ್ ನೋ ಗ್ಯಾರಂಟಿ ಅಬೌಟ್ ಇಟ್. ಅವರೇನು ಸಂತೋಷ ಪಡದೇ ಇರಬಹುದು, ಅವರಲ್ಲಿ ಯಾವುದೇ ರೀತಿಯಾದ ಭಾವನೆ ಉಂಟಾಗಿಲ್ಲ. ಕೆಲವು ವಿಚಾರಗಳನ್ನು ಹೇಳಬೇಕಿತ್ತು, ಹೇಳುವಂತಹ ಕೆಲಸ ಮಾಡಿದ್ದಾರೆ. ಅವರಿಂದ ಹೊರಬಂದಂತಹ ಆ ಶಬ್ದ, ದೋಸ್ ವರ್ಡ್ಸ್, ಅವುಗಳು ನನ್ನ ಮೇಲೆ ಹೆಚ್ಚು ಪ್ರಭಾವವನ್ನು ಉಂಟು ಮಾಡಿ ನನ್ನ ಭಾವನೆಗಳಲ್ಲಿ ಬದಲಾವಣೆಗಳು ಉಂಟಾಗುವಂತೆ ಮಾಡ್ತವೆ. ಸೊ ಭಾವನೆಗಳಲ್ಲಿ ಉಂಟಾದಂತಹ ಆ ಬದಲಾವಣೆಗಳಲ್ಲಿ ಈ ರೀತಿ ಭಾವನೆಗಳು ನನ್ನನ್ನು ಸಂತೋಷವಾಗಿರೋ ಹಾಗೆ ಮಾಡ್ತವೆ. ಸೊ ಅದರಿಂದ ನನ್ನನ್ನು ಹೊಗಳಿದವನು ಕೂಡ ಸಂತೋಷವಾಗಿದ್ದಾನೆ ಎನ್ನುವಂತಹದ್ದು ದೆರ್ ಇಸ್ ನೋ ಗ್ಯಾರಂಟಿ. ಸೊ ನಾನು ಅದನ್ನು ಅನುಭವಿಸಿದೆ, ಐ ಆಮ್ ಹ್ಯಾಪಿ. ಸೊ ನನ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಉಂಟಾಯಿತು, ಬಿಕಾಸ್ ದೇ ಆಲ್ ಪ್ರೈಸ್ಡ್ ಮೀ. ಸೊ ಬದಲಾವಣೆ ಉಂಟಾಗಿದ್ದು ಎಲ್ಲಿ? ನನ್ನಲ್ಲಿ, ಬಿಕಾಸ್ ಆಫ್ ದೋಸ್ ವರ್ಡ್ಸ್, ಬಿಕಾಸ್ ದೇ ಆಲ್ ಪ್ರೈಸ್ಡ್ ಮೀ. ಸೊ ಬದಲಾವಣೆಗಳು ನನ್ನಲ್ಲಿ ಉಂಟಾಯಿತು. ದಿಸ್ ಬದಲಾವಣೆ ಉಂಟಾಗೋ ಹಾಗೆ ಆಯ್ತಲ್ಲ, ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಷನ್. ಅದೇ ರೀತಿ ನಾವೊಂದು 3-4 ಜನ ಫ್ರೆಂಡ್ಸ್ಗಳು ಸೇರಿ ಒಂದು ಫಿಲಮ್ಗೆ ಹೋಗಿರ್ತೀವಿ. ನಾವು ಹೋದಾಗ ಆ ಫಿಲಮ್ನ ನೋಡ್ತಾ ಇದ್ದಾಗ ನಮ್ಮಲ್ಲಿ ಒಬ್ಬ ಫ್ಯಾಂಟಾಸ್ಟಿಕ್ ಮೂವಿ ನೋಡ್ತಾ ಅವನು ಎಕ್ಸ್ಪ್ರೆಸ್ ಮಾಡ್ತಾನೆ, ಫಸ್ಟ್ ಕ್ಲಾಸ್ ಮೂವಿ, ನಾವು ಬಂದಿದ್ದು ಸಾರ್ಥಕ ಆಯಿತು, ಐ ಆಮ್ ಥರೋಲಿ ಎಂಜಾಯಿಂಗ್. ಒಬ್ಬ ಆ ರೀತಿ ಹೇಳ್ತಾನೆ, ಇನ್ನೊಬ್ಬ ಹೇಳ್ತಾನೆ, ಅಫ್ಕೋರ್ಸ್, ಆದರೆ ನೀನು ಹೇಳೋ ಅಷ್ಟೇನಿಲ್ಲ, ಬಟ್ ಇಟ್ಸ್ ಎ ಗುಡ್ ಮೂವಿ. ಇದು ಮತ್ತೊಬ್ಬ ವ್ಯಕ್ತಿಯ ಫೀಲಿಂಗ್. ಇನ್ನೊಬ್ಬ 3ನೇ ಅವನು ಇರ್ತಾನೆ, ಅವನು ಬಾಯೇ ಬಿಡಲ್ಲ. ಸೊ ನಾ ಹೇಳ್ತೀನಿ, ಆ್ಯಾವ್ರೇಜ್ ಅಪ್ಪ ಮೂವಿ, ಏನು ನೀನು ಹೇಳೋ ಹಾಗೆ ತುಂಬ ಚೆನ್ನಾಗಿದೆ ಅಂತ ಅಲ್ಲ, ಅಥವಾ ಕೆಟ್ಟ ಮೂವಿ ಅಂತ ಹೇಳಿ ಅದನ್ನ ತೆಗೆದುಹಾಕೋ ಹಾಗೂ ಇಲ್ಲ. ಇಟ್ಸ್ ಓಕೆ, ವಾಚ್ ಮಾಡ್ಬೋದು ಅಷ್ಟೆ. ಇಟ್ ಈಸ್ ವೆರಿ ಆರ್ಡಿನರಿ ಮೂವಿ. ದಿಸ್ ಈಸ್ ಮೈ ಎಕ್ಸ್ಪ್ರೆಷನ್. ಮೂವಿ ಈಸ್ ದಿ ಸೇಮ್ ಫಾರ್ ಆಲ್ ಆಫ್ ಅಸ್. ನಮ್ಮ 4 ಜನಗಳಿಗೆ ಮೂವಿ ಅದೇ. ಅಲ್ಲಿ ಬರುವಂತಹ ಒಂದು ಕಾಮಿಡಿ ಇರಬಹುದು, ಅಥವಾ ಯಾವುದೇ ಒಂದು ಫೈಟಿಂಗ್ ಸೀನ್ ಇರ್ಬೋದು, ಅಥವಾ ಹಾಡುಗಳಿರಬಹುದು. ಒಬ್ಬನಿಗೆ ಅದು ಬಹಳ ಬಹಳ ಆನಂದವನ್ನು ಉಂಟು ಮಾಡ್ತು. ಹಿ ಎಕ್ಸ್ಪ್ರೆಸ್ಡ್ ಇಟ್, ಫ್ಯಾಂಟಾಸ್ಟಿಕ್ ಮೂವಿ. ಇನ್ನೊಬ್ಬ ಹಿ ಆಲ್ಸೋ ಎಂಜಾಯ್ಡ್, ಬಟ್ ಅವನು ಹೇಳ್ತಾನೆ, ಇಲ್ಲ ನೀನು ಅಂದ್ಕೊಂಡಂಗಲ್ಲ, ಬಟ್ ಇಟ್ಸ್ ಎ ಗುಡ್ ಮೂವಿ. 3ನೇ ಅವನು ಏನು ಹೇಳೋದೇ ಇಲ್ಲ, ನಾನು ಇಟ್ಸ್ ಓಕೆ ಅಂತ ಹೇಳ್ತೀನಿ. ಸೊ ಮೂವಿ ಈಸ್ ದಿ ಸೇಮ್ ಫಾರ್ ಆಲ್ ಆಫ್ ಅಸ್. ಸೊ ನಮ್ಮೆಲ್ಲರ ಭಾವನೆಗಳಲ್ಲಿ ವ್ಯತ್ಯಾಸ ಕಂಡು ಬಂತು. ಒಬ್ಬನಲ್ಲಿ ಅತಿರೇಕ, ಮತ್ತೊಬ್ಬನಲ್ಲಿ ಮಧ್ಯಮ, ನನಗೆ ಸಾಮಾನ್ಯ, ಇನ್ನೊಬ್ಬನಲ್ಲಿ ಏನೊಂದೂ ಇಲ್ಲ. ದಿಸ್ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಷನ್. ಸೊ ವಿ ಆರ್ ಆಲ್ ದಿ ಪಾರ್ಟ್ ಆಫ್ ದಿಸ್ ಪ್ರಕೃತಿ.
ನಾವು ಪ್ರಕೃತಿಯ ಒಂದು ಭಾಗವಾಗಿ ಇದ್ದೀವಿ. ದೇಹ ಅಂತ ಹೇಳಿದಾಗ ಈ ದೇಹ ಇಟ್ ಈಸ್ ಎ ಪ್ರಕೃತಿಯ ಒಂದು ಭಾಗ. ಅದನ್ನೇ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ದಿಸ್ ಮ್ಯಾನಿಫೆಸ್ಟ್ ಕ್ರಿಯೇಷನ್ ಈಸ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ಬಿಕಾಸ್ ಆಫ್ ದೀಸ್ 3 moods ಆಫ್ ನೇಚರ್. ದೇ ಆರ್ ಕಾಲ್ಡ್ ಗುಣಾಸ್. ಸೊ ಗುಣಗಳಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳಿಲ್ಲ. ಸತ್ವಗುಣ ಇಟ್ ಈಸ್ ಆಲ್ವೇಸ್ ಎವರ್ ಇಟ್ ಈಸ್ ಸತ್ವಗುಣ. ಅದೇ ರೀತಿ ರಜೋಗುಣ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ಎವರ್ ಇಟ್ ಈಸ್ ರಜೋಗುಣ. ಸೊ ಆಲ್ಸೋ ತಮೋಗುಣ. ಅಲ್ಲಿ ಯಾವ ಒಂದು ಬದಲಾವಣೆಗಳು, ಗುಣಗಳಲ್ಲಿ ಯಾವ ರೀತಿಯ ಬದಲಾವಣೆ ಇರೋದಿಲ್ಲ. ಬಟ್ ಗುಣಗಳ ಪ್ರಭಾವದಿಂದ ಬದಲಾವಣೆಗಳು ಜರುಗತ್ತೆ. ಗುಣಗಳಲ್ಲಿ ಬದಲಾವಣೆ ಇಲ್ಲ, ಬಟ್ ಗುಣಗಳ ಪ್ರಭಾವದಿಂದ ಇಟ್ ಕ್ಯಾನ್ ಟ್ರಾನ್ಸ್ಫಾರ್ಮ್. ನಾವು ಒಬ್ಬ ವ್ಯಕ್ತಿಯನ್ನ ಸಾತ್ವಿಕ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂತಂದ್ರೆ ಸತ್ವ ಪ್ರಧಾನ. ಮತ್ತೊಬ್ಬನನ್ನ ನಾವು ರಜಸಿಕ್ ಅಂತ ಕರಿತೀವಿ. ಅಗೈನ್ ದ ಸೇಮ್ ಪರ್ಸನ್, ಯಾರನ್ನ ನಾವು ಸಾತ್ವಿಕ್ ಪರ್ಸನ್ ಅಂತ ಕರೆದಿರ್ತೀವಿ, ಆ ಸಂದರ್ಭದಲ್ಲಿ ಅವನಲ್ಲಿ ಸತ್ವಗುಣ ಅನ್ನುವಂತಹದ್ದು ಪ್ರಧಾನವಾಗಿರುತ್ತೆ. ದ ಸೇಮ್ ಪರ್ಸನ್ ರಾಜಸಿಕ್ಕಾಗಿ ಬದಲಾಗಬಹುದು. ಸತ್ವಗುಣಗಳ ಪ್ರಭಾವ ಕಡಿಮೆ ಆಗಿ ರಜೋಗುಣ ಅವನಲ್ಲಿ ಜಾಸ್ತಿ ಆಗಬಹುದು. ಆಗ ಅವನನ್ನು ನಾವು ರಾಜಸಿಕ್ ಅಂತ ಕರಿತೀವಿ. ದ ಸೇಮ್ ಪರ್ಸನ್, ಆ ರಜೋಗುಣ ಕೂಡ, ಆ ಪ್ರಭಾವ ಕೂಡ ಅವನಲ್ಲಿ ಕಡಿಮೆ ಆಗಬಹುದು. ಸೊ ತಮೋಗುಣ ಪ್ರಧಾನವಾಗಬಹುದು. ಹಿ ಬಿಕಮ್ಸ್ ಲೇಜಿ, ಜಡತ್ವದಿಂದ ಕೂತಿರ್ತಾನೆ, ಇಗ್ನೋರೆಂಟ್ ಮನುಷ್ಯ ಅಂತ ಅನ್ನಿಸ್ಕೋತಾನೆ. ಸೊ ಹೀಗೆ ಗುಣಗಳ ಪ್ರಭಾವದಿಂದ ಅನೇಕ ಬದಲಾವಣೆಗಳನ್ನು ನೋಡಬಹುದು. ಪ್ರಾರಂಭದಲ್ಲಿ ಅದೇ ಮನುಷ್ಯ ಸತ್ವಗುಣ ಅಂತ ನಾವು ಹೇಳಿದ್ವಿ, ಸಾತ್ವಿಕ ಅಂತ ಕರೆದಿದ್ವಿ. ನಂತರ ಅದೇ ವ್ಯಕ್ತಿಯನ್ನು ನಾವು ರಾಜಸಿಕ್ ಪರ್ಸನ್ ಅಂತ ಕರೆದ್ವಿ. ಈಗ ದ ಸೇಮ್ ಪರ್ಸನ್ ಈಸ್ ಇಗ್ನೋರೆಂಟ್. ಸೊ ಈ ರೀತಿ ಆ ವ್ಯಕ್ತಿಯಲ್ಲಿ ಇಂತಹ ಬದಲಾವಣೆಗಳು ಆಗೋದಕ್ಕೆ ಸಾಧ್ಯತೆ ಇದೆ. ದೇರ್ ಈಸ್ ಪಾಸಿಬಿಲಿಟಿ. ಅದನ್ನು ಇಲ್ಲಿ ಭಗವಂತ ಟ್ರಾನ್ಸ್ಫಾರ್ಮೇಷನ್. ಸೊ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಮೋಡ್ಸ್ ಆಫ್ ನೇಚರ್. ಗುಣಗಳ ಪ್ರಭಾವದ ಕಾರಣದಿಂದ ದಿಸ್ ಟ್ರಾನ್ಸ್ಫಾರ್ಮೇಷನ್ ಕ್ಯಾನ್ ಹ್ಯಾಪನ್. ಸೊ ಅದನ್ನು ಇಲ್ಲಿ ಪರಮಾತ್ಮ ಉದ್ಧವನಿಗೆ ಹೇಳ್ತಿದ್ದಾನೆ. ಹೇ ಉದ್ಧವ, listen to me. Even my material energy is composing of 3 modes. So these 3 modes activating through these gunas, manifestation can happen. It is manifesting varieties in the creations along with various consequences. It's all possible. ನನ್ನನ್ನು ಹೊರತುಪಡಿಸಿ ನನಗೂ ನಿಂತರನೇಪ್ಪ ಪರಮಾತ್ಮ ಹೇಳ್ತಾನೆ. ಆದರೆ ಪರಮಾತ್ಮ ಅಂತ ಹೇಳಿದಾಗ ನಾವು ಗುಣಾತೀತ ಅಂತ ಕರೆದಿರ್ತೀವಿ. ಆದರೆ ಇಲ್ಲಿ ಉದ್ಧವನಿಗೆ ಅವನು ಉಪದೇಶವನ್ನು ಮಾಡ್ತಾ ಇದ್ದಾನೆ ಪರಮಾತ್ಮ. ಸೊ ಉದ್ಧವನಿಗೆ ಉಪದೇಶ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪರಮಾತ್ಮ ಈಸ್ ಅ ಮಹಾಪುರುಷ. ಸೊ ಅವನು ಹೇಳ್ತಾನೆ, ನನ್ನಲ್ಲೂ ಕೂಡ ಇಂತಹ 3 ಗುಣಗಳು ತುಂಬಿದೆ, 3 ಗುಣಗಳ ಪ್ರಭಾವ ನನ್ನಲ್ಲೂ ಇದೆ. ಸೊ ನನ್ನಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಗಳನ್ನು ನೋಡಬಹುದು. ನನ್ನಿಂದ ಕೂಡ ಬೇರೆ ಬೇರೆ ಬದಲಾವಣೆಗಳು ಕೂಡ ಉಂಟಾಗಬಹುದು. ಇಟ್ಸ್ ಆಲ್ ಪಾಸಿಬಲ್. ಸೊ ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಇನ್ 3 ಆಸ್ಪೆಕ್ಟ್ಸ್. ಈ ಬದಲಾವಣೆಗಳು ಅಂತ ಹೇಳಿದಾಗ, ಒನ್ ಈಸ್ ಆಧ್ಯಾತ್ಮಿಕ, ಆದಿದೈವಿಕ ಅಂಡ್ ಆದಿಭೌತಿಕ. So my 3 modes of nature, that is sattva, rajas and tamo, they all mix around with these elements, creating in this world different kinds of creatures. So adana Paramatma ಹೇಳ್ತದೆ. See, but can we change the nature of creation? It is not possible.
ನಮ್ಮಿಂದ ಆ ರೀತಿ ಸೃಷ್ಟಿಯಲ್ಲಿ ಬದಲಾವಣೆಯನ್ನು ತರುವಂತಹ ಶಕ್ತಿ ನಮಗಿಲ್ಲ. ಮ್ಯಾಕ್ಸಿಮಮ್ ನಾವು ವಿ ಕ್ಯಾನ್ ಟ್ರೈನ್ ಸಮ್ ಅನಿಮಲ್ಸ್, ವಿ ಕ್ಯಾನ್ ಟ್ರೈನ್ ಅವರ್ ಓನ್ ಮೈಂಡ್, ವಿ ಕ್ಯಾನ್ ಟ್ರೈನ್ ಸಮ್ ಪೀಪಲ್, ದಟ್ ಈಸ್ ಮ್ಯಾಕ್ಸಿಮಮ್. ಒಂದು ಸೃಷ್ಟಿಯಲ್ಲೇ ನಾನು ಬದಲಾವಣೆಗಳನ್ನ ತರ್ತೀನಿ ಅನ್ನುವಂಥದ್ದು ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಈ ರೀತಿಯಲ್ಲಿ ಪರಮಾತ್ಮ ಹೇಳ್ತಾನೆ, ವಿ ಬಿಲೀವ್. ಆ್ಯಕ್ಚುಲಾಗಿ ಏನಾಗಿದೆ ಅಂತಂದರೆ ಉದ್ಧವನಿಗೆ ಹೇಳ್ತಿದ್ದಾನೆ, ಹೇ ಉದ್ಧವ, ವಿ ಬಿಲೀವ್ ವಾಟ್ ವಿ ಆರ್ ನಾಟ್. ಸಿ, ಆಧ್ಯಾತ್ಮಿಕ್ ಮೀನ್ಸ್ ಇಟ್ ಈಸ್ ಸ್ಪಿರಿಚುವಲ್. ಆದಿ ದೈವಿಕ್ ಅಂತಂದರೆ ಪರ್ಟೈನಿಂಗ್ ಟು ದಿ ಡಿವಿನಿಟಿ, ಆ್ಯಂಡ್ ಆದಿ ಭೌತಿಕ್ ಅಂತಂದರೆ ರಿಲೇಟಿಂಗ್ ಟು ದಿ ಎಲಿಮೆಂಟ್ಸ್. ಆದಿ ಭೌತಿಕ್ ಈಸ್ ರಿಲೇಟೆಡ್ ಟು ದಿ ಎಲಿಮೆಂಟ್ಸ್. ಸಿ, ಪಂಚಭೂತಗಳು ಅಂತ ಹೇಳಿದಾಗ ಅಲ್ಲಿ ದೆರ್ ಈಸ್ ಅಗ್ನಿ, ದೆರ್ ಈಸ್ ವಾಟರ್, ದೆರ್ ಈಸ್ ಪೃಥ್ವಿ. ಸೊ ಫೈರ್, ವಾಟರ್ ಆ್ಯಂಡ್ ಅರ್ತ್. ನಾವು ವಿ ಹ್ಯಾವ್ ಸೀನ್ ಸಮ್ ಪೀಪಲ್, ಕೆಲವು ರೀತಿಯ ಜನಗಳನ್ನು ನಾವು ನೋಡ್ತೀವಿ. ಆ ವ್ಯಕ್ತಿಗಳನ್ನು ನಾವೇನು ಹೇಳ್ತೀವಿ, ದೀಸ್ ಕೈಂಡ್ ಆಫ್ ಪೀಪಲ್ ದೇ ಆರ್ ವೆರಿ ಕೋಲ್ಡ್ ನೇಚರ್ಡ್ ಅಂತ ಹೇಳ್ತೀವಿ. ಸಮ್ ಆರ್ ವೆರಿ ಆಕ್ಟಿವ್, ಡೈನಮಿಕ್. ಯಾಕೆ ಈ ರೀತಿ ಇತ್ತಿದ್ರೆ, ದೇ ಆರ್ ಕನೆಕ್ಟೆಡ್ ಟು ದೀಸ್ ಎಲಿಮೆಂಟ್ಸ್. ಈ ಕಾರಣದಿಂದ ಅವರಲ್ಲಿ ಅಂತಹ ಒಂದು ಗುಣಗಳು ಉಂಟಾಗಿರುತ್ತೆ. ಅದೇ ರೀತಿ ಆದಿದೈವಿಕ್ ಅಂತ ಹೇಳ್ತೀವಿ. ಆದಿದೈವಿಕ್ ಅಂತಂದರೆ ಕೆಲವು ರೀತಿಯ ವ್ಯಕ್ತಿಗಳು ಬೈ ಬರ್ತ್ ದೇ ಹ್ಯಾವ್ ಸಮ್ ಡಿಫೆಕ್ಟ್ಸ್ ಬೈ ಬರ್ತ್. ಜನಿಸಿದ ನಂತರದಲ್ಲಿ ದೇಹದ ಕೆಲವು ಭಾಗಗಳನ್ನು ಕಳ್ಕೊಳ್ಳುವಂತಹದ್ದು, ಅದು ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್, ಹೆಲ್ತ್ ಇಶ್ಯೂಸ್, ಆಕ್ಸಿಡೆಂಟ್ಸ್, ಜಗಳ, ಯುದ್ಧ, ಸೋ ಮೆನಿ ಥಿಂಗ್ಸ್. ಬಟ್ ಬೈ ಬರ್ತ್ ಕೆಲವು ವ್ಯಕ್ತಿಗಳಲ್ಲಿ ಶರೀರಕ್ಕೆ ಸಂಬಂಧಪಟ್ಟಂತಹ ದೋಷಗಳು, ಆ ದೋಷಗಳ ಜೊತೆಯಲ್ಲೇ ಅವರು ಹುಟ್ಟಿರ್ತಾರೆ. ಅವುಗಳಿಗೆ ಕಾರಣವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಿದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ವಿ ಡು ನಾಟ್ ನೋ ವೈ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಈಸ್ ಬಾರ್ನ್ ವಿತ್ ದಿಸ್ ಡಿಫೆಕ್ಟ್. ವಿ ಹ್ಯಾವ್ ನೋ ಆನ್ಸರ್ಸ್. ನಾವು ಎಷ್ಟು ತಲೆ ಕೆಡಿಸ್ಕೊಂಡ್ರೂ ಗೊತ್ತಾಗೋದಿಲ್ಲ. ದಟ್ ಮೀನ್ಸ್ such people are in a way connected to the God, Adi Daivik. Only God knows. ಪ್ರಶ್ನೆ ಮಾಡ್ತಾರೆ, ಯಾಕೆ ಹೀಗೆ, ಈ ರೀತಿ ಯಾಕಾಯಿತು? ಉತ್ತರ ಇಲ್ಲ. ಮ್ಯಾಕ್ಸಿಮಮ್ ವಿ ಕ್ಯಾನ್ ಸೇ God knows, I do not know. ಮತ್ತು the last one is Adhyatmic. It is spiritual in nature. So in a way we are all spirit bodies. See, everyone has a kind of spirit in him. ಈ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ದೇ ಆರ್ ಕನೆಕ್ಟೆಡ್ ಟು ದಿಸ್ ಯೂನಿವರ್ಸ್ ಥ್ರೂ ಒನ್ ಆತ್ಮ. ಆತ್ಮ ಈಸ್ ಏಕಃ. ಸೊ ಈ ರೀತಿ ಡಿಫರೆಂಟ್ ಟೈಪ್ ಆಫ್ ಪೀಪಲ್ ವಿತ್ ಡಿಫರೆಂಟ್ ಅಬಿಲಿಟೀಸ್, ವಿತ್ ಡಿಫರೆಂಟ್ ಡಿಫೆಕ್ಟ್ಸ್, ವಿತ್ ಡಿಫರೆಂಟ್ ಗುಣಾಸ್. ಇಟ್ಸ್ ಆಲ್ ಐದರ್ ಬಿಕಾಸ್ ಆಫ್ ದೇ ಆರ್ ಕನೆಕ್ಟೆಡ್ ಟು ದಿ ಎಲಿಮೆಂಟ್ಸ್. ಪಂಚಭೂತಗಳ ಪ್ರಭಾವದ ಕಾರಣದಿಂದ, ಆರ್ ಬಿಕಾಸ್ Adidaivic, they are connected to the God. ಅದೇ ರೀತಿ we are all, some people, we all have a kind of spirit in us.
ಈ ರೀತಿಯಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ವಿ ಆರ್ ಆಲ್ ಕನೆಕ್ಟೆಡ್ ಟು ದಿಸ್ ಸೇಮ್ ಯೂನಿವರ್ಸ್ ಥ್ರೂ ಒನ್ ಆತ್ಮ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.